ಆರೈಕೆ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಬಿರು ಬಿಸಿಲಿನ ಬೇಗೆಯ ಮಧ್ಯೆ ಮತ್ತಷ್ಟು ಕಾವನ್ನ ಏರಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಮತಬೇಟೆ ಕೂಡ ಬಿರುಸಾಗಿ ಸಾಗಿದೆ. ಈ ಹಂತದಲ್ಲಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಯು ಮತದಾರನ ಮಹತ್ತರವಾದ ವಿವೇಚನೆ. ಸರಳ, ಸಂಯಮ, ಸಮರ್ಥ ಮತ್ತು ಸ್ಪಂದನೆಯುಳ್ಳ ಸಂಸದರನ್ನ ಆರಿಸಿ ಕಳಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಈ ಕುರಿತು ಜಿ ಕನ್ನಡ ನ್ಯೂಸ್ ಜನ ಜಾಗೃತಿ ಅಭಿಯಾನ ನಡೆಸ್ತಾ ಇದೆ. ನಿಮ್ಮ ಸಂಸತ್ ಕ್ಷೇತ್ರಗಳಲ್ಲಿ ಕಾಡ್ತಾ ಇರೋ ಸಮಸ್ಯೆ, ಜನರ ನೋವುಗಳು, ಹಿಂದೆ ಗೆದ್ದಿರೋ ಪಕ್ಷ ಮತ್ತು ನಾಯಕರ ಸಾಧನೆ, ಜಾತಿವಾರು ಶಕ್ತಿ ಹೇಗೆ ಪ್ರಭಾವ ಬೀರುತ್ತೆ, ನಿರ್ಣಾಯಕ ಸಾಮಾಜಿಕ ಅಂಶ ಹಾಗೂ ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಹೇಗಿದೆ, ಅಭ್ಯರ್ಥಿಗಳ ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ನಿಮ್ಮ ಮುಂದಿಡುವಂತಹ ಕಾರ್ಯಕ್ರಮವೇ ಲೋಕ ಲೆಕ್ಕಾಚಾರ. ಇದು ಕ್ಷೇತ್ರ ಪರಿಚಯ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದಾಗಿ ತ್ರಿವಳಿ ಜಿಲ್ಲೆಯ ಕೊಪ್ಪಳ ಲೋಕಸಭಾ ಕ್ಷೇತ್ರ ಭಾರಿ ಕಾವನ್ನ ಏರಿಸಿದೆ. ಕಮಲ ಹಾಗೂ ಕೈ ಅಭ್ಯರ್ಥಿಗಳ ನಡುವೆ ನೇರ ಪೈಪೋಟಿ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಸೋತಿದ್ದ ಕ್ಷೇತ್ರದಲ್ಲಿ ಹಾಲಿ ಶಾಸಕನ ಸಹೋದರ ಹಾಗೂ ಮಾಜಿ ಶಾಸಕನ ಪುತ್ರನ ನಡುವೆ ಸೆಣಸಾಟ ಏರ್ಪಟ್ಟಿದೆ. ಸಿದ್ದರಾಮಯ್ಯನವರ ವರ್ಚಸ್ಸು ಹಾಗೂ ಮೋದಿ ನಾಮಬಲದ ನಡುವೆ ಈ ಚುನಾವಣೆ ನಡೆಯಲಿದೆ ಅಂದ್ರೆ ತಪ್ಪಾಗೋದಿಲ್ಲ. ಕೊಪ್ಪಳ ಕ್ಷೇತ್ರದ ಮತದಾರರ ಮನದಾಳ ಏನು? ಹಾಲಿ ಶಾಸಕನ ಸಹೋದರನಿಗೆ ಕಾಂಗ್ರೆಸ್ ಟಿಕೆಟ್, ಕಳೆದ ಬಾರಿ ಬಿಜೆಪಿ ವಿರುದ್ಧ ಸೋತಿದ್ದ ಅಭ್ಯರ್ಥಿಗೆ ಟಿಕೆಟ್, ಹಳೆ ಹುಲಿ ಜೊತೆ ಬಿಜೆಪಿಯಿಂದ ಹೊಸ ಅಭ್ಯರ್ಥಿ ಫೈಟ್, ಡಾಕ್ಟರ್ ಬಸವರಾಜ್ ವಿರುದ್ಧ ಕೈ ಹಿಟ್ನಾಳ್ ಪೈಪೋಟಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸೋತಿದ್ದ ಕ್ಷೇತ್ರದಲ್ಲಿ ಕೈ ಕಮಾಲ್ ಮಾಡುತ್ತಾ ಕರಡಿ ಸಂಗಣ್ಣ ಕೈ ಹಿಡಿದು ಹಿಟ್ನಾಳ್ ಗೆಲ್ಲಿಸುವ ನಿರೀಕ್ಷೆ. ಕೊಪ್ಪಳ ಕ್ಷೇತ್ರದ 6 ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೈ ಶಾಸಕರ ಶಕ್ತಿ ಪ್ರದರ್ಶನ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು ಬಹಳಷ್ಟು ರಂಗೇರಿದೆ ಅಂತಾನೆ ಹೇಳಬಹುದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾದಂತಹ ಶಶಿಕಾಂತ್ ಎಡೆಹಳ್ಳಿ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕೊಪ್ಪಳ ಅಂತ ಬಂದಾಗ ಯಾವ ವಿಚಾರವನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ಹೈ ವೋಲ್ಟೇಜ್ ರಣಕಣ ಅಂತೂ ಹಾಗೆ ಪರಿವರ್ತನೆ ಆಗಿದೆ. ಕರಡಿ ಸಂಗಣ್ಣ ಅವರು ಬೇರೆ ಕೈ ಹಿಡಿದ್ರು. ಅಂದರೆ ಈ ಪಕ್ಷಾಂತರದ ಪರ್ವ ಈ ಮಟ್ಟಿಗೂ ಇವಾಗಲೂ ಕೂಡ ನಡೀತಾ ಇದೆ ಅನ್ನೋದಕ್ಕೆ ಈಗ ಜ್ವಲಂತ ಉದಾಹರಣೆ. ಒಂದು ಬಿಜೆಪಿಗೆ ದೊಡ್ಡ ಶಾಕಿಂಗ್. ಹಾಲಿ ಸಂಸದರು ಬೇರೆ, ಸಿಟ್ಟಿಂಗ್ MP ಒಬ್ಬರು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಅಂತಂದರೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್. ಹಾಗಂತ ಇದೇ ಪಾಯಿಂಟ್ ಗೆಲ್ಲಿಸುವಂತಹ ಟ್ರಂಪ್ ಕಾರ್ಡ್ ಕೂಡ ಆಗುತ್ತೆ ಕಾಂಗ್ರೆಸ್ಗೆ ಅಂತಾನೂ ಹೇಳೋಕ್ಕಾಗಲ್ಲ. ಏನು ಹೇಳ್ತೀರಿ? ಇದು ಒಂದು ದೊಡ್ಡ ಹಿನ್ನಡೆ ಆಗಿದೆ ಬಿಜೆಪಿಗೆ. ಅದು ಕರಡಿ ಸಂಗಣ್ಣವರು. ಕರಡಿ ಸಂಗಣ್ಣ ಇದಾರಲ್ವಾ, ಅವರು ಬಿಜೆಪಿಯಲ್ಲೇ ಇದ್ದಿದ್ರೆ ನೀವು ಹೇಳಿದ ಹಾಗೆ ಇದು ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಿತ್ತು. ಯಾವಾಗ ಅವರು ಪೂರ್ತಿಯಾಗಿ ಈ ಕಡೆ ಬಂದ್ರು, ಯಾಕಂದ್ರೆ ಅಲ್ಲಿ ಲಿಂಗಾಯತರು, ಪಂಚಮಸಾಲಿ ಲಿಂಗಾಯತರೆ ಅಲ್ಲಿ ಸ್ವಲ್ಪ ನಿರ್ಣಾಯಕವಾಗಿದ್ದಾರೆ. ಸೊ ಈ ರೀತಿಯಾಗಿ ಇವಾಗ ಕರಡಿ ಸಂಗಣ್ಣವರು ಈ ಕಡೆ ವಾಲಿದ್ದರಿಂದ ಇವಾಗ ಅಲ್ಲಿ ಬಿಜೆಪಿಯ ಸ್ಟ್ರೆಂತ್ ಬಹಳ ಕಡಿಮೆ ಆಗಿದೆ. ಆಮೇಲೆ ನಿನ್ನೆ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟು ನಾಮಿನೇಷನ್ ಮಾಡಕ್ ಬಂದ್ರು. ನಾಮಿನೇಷನ್ ಮಾಡಕ್ ಬಂದಾಗ ಜನರೇ ಇರಲಿಲ್ಲ. ಇದನ್ನು ಅವರು ರೋಡ್ ಶೋ ಮಾಡ್ಬೇಕಂತ ಮಾಡಿದ್ರು. ರೋಡ್ ಶೋನ ರದ್ದು ಮಾಡಲಾಯ್ತು. ಅಲ್ಲಿ ಅವ್ರು ಭಾಷಣ ಮಾಡ್ಬೇಕಾದ್ರೆ ಖಾಲಿ ಕುರ್ಚಿಗಳಿತ್ತು. ಅಂದ್ರೆ ಅವರ ಬೆಂಬಲಿಗರಿದಾರಲ್ಲ, ಈಗ ಕರಡಿ ಸಂಗಣ್ಣವರ ಏನು ಬೆಂಬಲಿಗರು ಪಡೆ ಇತ್ತಲ್ಲ, ಅವರೆಲ್ಲರೂ ಸಹಿತ ಈ ಪಕ್ಷ ಅವ್ರ ಜೊತೆಗೆ ಪಕ್ಷಾಂತರ ದಿನ ಮಾಡ್ತಾ ಇದ್ದಾರೆ. ದಿನಕ್ಕೆ 100 ಜನ 200 ಜನ ಎಲ್ಲರೂ ಸಹಿತ ಈಗ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಅವರ ಬೆಂಬಲ ಮತ್ತು ಬಲ ಇವು ಎರಡೂ ಸಹಿತ ಕಾಂಗ್ರೆಸ್ಸಿಗೆ ಒಲಿದಿರೋದ್ರಿಂದ ಹೈ ವೋಲ್ಟೇಜ್ ಆಗಬಹುದಾದಂತಹ ಕ್ಷೇತ್ರ ಇವಾಗ ಒನ್ ಸೈಡೆಡ್ ಆಗಿದೆ ಅನ್ನುವ ಅಲ್ಲಿರ್ತಕ್ಕಂಥ ಲೋಕಲ್ ನಾಯಕರ ಒಂದು ಅನಿಸಿಕೆ ಆಗಿದೆ. ಸೊ ಇದೇ ಮುಂದುವರೆದ್ರೆ ಬಹುಶಃ ನನಗೆ, ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ 6 ಜನ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಸೆಂಬ್ಲಿಯಲ್ಲಿ ಜಯಗಳಿಸಿದ್ದಾರೆ. ಸೊ ಒಬ್ರು ಬಿಜೆಪಿ ಈಗ ಜನಾರ್ದನ್ ರೆಡ್ಡಿ ಅವರು ಹೋಗಿರೋದ್ರಿಂದ ಆಲ್ರೆಡಿ ಒಂದ್ ಸ್ವಲ್ಪ ಬಲ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವರ ಬಲ ಇರೋದು ಗಂಗಾವತಿ ಅಲ್ಲ, ಅವ್ರ ಬಲ ಇರೋದು ಎಲ್ಲವೂ ಸಹಿತ ಗಣಿ ನಾಡಿನಲ್ಲಿ ಮಾತ್ರ.
ಬಳ್ಳಾರಿಯಲ್ಲಿ ಮಾತ್ರ ಆಯ್ತಾ. ಸೊ ಈ ಸರ್ತಿ ಅಲ್ಲಿ ಹೋಗುವ ಹಾಗಿಲ್ಲ ಕೋರ್ಟ್ ಆದೇಶದಿಂದ ಅವರು, ಅದಕ್ಕೋಸ್ಕರ ಗಂಗಾವತಿಯಲ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು. ಆದ್ರೆ ಗಂಗಾವತಿಯ ಗಡಿಯನ್ನ ದಾಟಿದ್ರೆ ಅವರ ನಾಮಬಲ ಅಲ್ಲಿ ಕೆಲಸ ಮಾಡೋ ಸಾಧ್ಯತೆಗಳು ಇಲ್ಲ. ಅಲ್ಲಿಯೂ ಸಹಿತ ಹಲವಾರು ಒಳಬಂಡಾಯಗಳು ಇದ್ದಾವೆ, ಅವರು ಪ್ರತಿರೋಧ ವಿರೋಧಗಳು ಇದ್ದಾವೆ. ಸೊ ಆದ್ದರಿಂದ ಇಲ್ಲಿ ಏನಾಗಿದೆ, ಕರಡಿ ಸಂಘನ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ CM ಸಿದ್ದರಾಮಯ್ಯನವರು ತುಂಬಾ ಪರ್ಸನಲ್ ಆಗಿ, ಯಾಕಂದ್ರೆ ಇಟ್ನಾಳ್ ಅವರು ತುಂಬಾ ಆಪ್ತರು. ಆಮೇಲೆ ಅಲ್ಲಿ ಒಬ್ರು ಸಚಿವರನ್ನು ಬಿಟ್ಟಿದ್ದಾರೆ, ಅವರು ಶಿವರಾಜ್ ತಂಗಡಗಿ. ಅವ್ರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲಾ ಕಡೆಗೂ ಸುತ್ತಾನೇ ಇದ್ದಾರೆ. ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ನಿಂದು ಬೇರೆ ಏನು ಕೆಲಸ ಇಲ್ಲಪ್ಪ, ನಮ್ಮ ಅಭ್ಯರ್ಥಿಯನ್ನ ಈ ಸರ್ತಿ ನೀನು ಗೆಲ್ಲಿಸಿಕೊಂಡು ಬರ್ಬೇಕು, ಅದು ಒಂದೇ ಏಕೈಕ ಟಾರ್ಗೆಟ್ ಅಂತ ಹೇಳಿದ್ದಾರೆ. ಆದ್ದರಿಂದ ತಂಗಡಗಿ ಅವರು ತಮ್ಮ ಇಮೇಜ್ ಅನ್ನು ಉಳಿಸಿಕೊಳ್ಳಲಿಕ್ಕೆ ಅಲ್ಲಿ ಈ ಸಾರ್ತಿ ಕಾಂಗ್ರೆಸ್ MP ಬರಲೇಬೇಕು ಅಂತ ಹಠ ಬಿದ್ದಿದ್ದಾರೆ. ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ಬಿಜೆಪಿ ಅವರು ಏನು ಕಡಿಮೆ ಇಲ್ಲ ಅಂದ್ರೆ ಸುಮ್ಮನೆ ಕೂತಿಲ್ಲ, ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೊಪ್ಪಳ ಕ್ಷೇತ್ರದ ಪರಿಚಯವನ್ನ ನೋಡ್ಕೊಂಡ್ ಬರೋಣ. ಯಾಕಂತಂದ್ರೆ ಅಸೆಂಬ್ಲಿ ಚುನಾವಣೆ ಏನಾಯ್ತು, ಅಲ್ಲಿನ ರಿಸಲ್ಟ್ ಆಗಿರ್ಬೋದು, ಲೋಕಲ್ ಬಾಡೀಸ್ ಹೇಗಿದೆ, ಶಾಸಕರ ಕತೆ ಏನಿದೆ ಅನ್ನೋದನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 2023ರ ಅಸೆಂಬ್ಲಿ ಚುನಾವಣೆ ಕೊಪ್ಪಳ. ಕೆ ರಾಘವೇಂದ್ರ ಹಿಟ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ವಿರುದ್ಧ 90,430 ಮತಗಳ ಅಂತರದಿಂದ ಗೆಲುವು. ಇನ್ನು ಹ್ಯಾಟ್ರಿಕ್ ಜಯ ಅಂತ ಹೇಳ್ಬೋದು. ಇನ್ನು ಗಂಗಾವತಿ ಅಂತ ಬಂದಾಗ ಜನಾರ್ದನ್ ರೆಡ್ಡಿ KRPP ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 57,947 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಜನಾರ್ದನ್ ರೆಡ್ಡಿ. ಇನ್ನು ಶಿವರಾಜ್ ತಂಗಡಗಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 42,632 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಹಾಲಿ ಸಚಿವರು ಕೂಡ ಆಗಿದ್ದಾರೆ ಸದ್ಯ. ಇನ್ನು ಕುಷ್ಟಗಿ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಕಾಂಗ್ರೆಸ್ ವಿರುದ್ಧ 9,646 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಇನ್ನು ಯಲಬುರ್ಗಾ ಕ್ಷೇತ್ರ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭ್ಯರ್ಥಿ ವಿರುದ್ಧ 17,181 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಸಿಂಧನೂರಿನಲ್ಲಿ ಹಂಪನಗೌಡ ಬಾದರ್ಲಿ ಇದ್ದಾರೆ ಶಾಸಕರು ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭ್ಯರ್ಥಿ ವಿರುದ್ಧ 73,645 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇನ್ನು ಮಸ್ಕಿ ಬಸನಗೌಡ ತುರ್ವಿಹಾಳ ಕಾಂಗ್ರೆಸ್ ಪಕ್ಷದ ಶಾಸಕರು ಬಿಜೆಪಿ ಅಭ್ಯರ್ಥಿ ವಿರುದ್ಧ 13,053 ಮತಗಳ ಮುನ್ನಡೆ ಸಾಧಿಸಿದ್ರು. ಸಿರುಗುಪ್ಪ ಅಂತ ಬಂದಾಗ BM ನಾಗರಾಜ್ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭ್ಯರ್ಥಿ ವಿರುದ್ಧ 37,032 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು BM ನಾಗರಾಜ್. ಸೊ ಇದು ಸದ್ಯಕ್ಕೆ ಅಲ್ಲಿರುವಂತಹ ಒಂದು ರೀತಿಯಾಗಿ ಲೋಕಲ್ ಅಸೆಂಬ್ಲಿ ಬಲ ಅಂತ ನೋಡೋದಾದ್ರೆ. ಸೊ ಹಾಗಾಗಿ ಸದ್ಯಕ್ಕೆ ಬಿಜೆಪಿ ಒಂದು ಗೆಲುವು ಅಂದ್ರೆ ಒಬ್ಬ ಶಾಸಕರು ಜೊತೆಗೆ ಜನಾರ್ದನ್ ರೆಡ್ಡಿ ಇಬ್ಬರು ಶಾಸಕರ ಬೆಂಬಲ ಇದೆ. ಇನ್ನುಳಿದ 6 ಜನ ಶಾಸಕರು ಪ್ಲಸ್ ಮಂತ್ರಿ ಸೇರಿದಂತೆ ಒಂದು ಲೋಕಲ್ ಲೀಡರ್ಸ್ನ ವರ್ಚಸ್ಸು ಇದ್ದೇ ಇದೆ. ಸೊ ಇದು ಯಾವ ಮಟ್ಟಿಗೆ ಎರಡೂ ಪಕ್ಷಕ್ಕೆ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಸೊ ಹಂಗಂತ ಲೋಕಲ್ ಲೀಡರ್ಸ್ ಬಲ ಇದ್ದ ತಕ್ಷಣ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. JDS ನಲ್ಲಿ 7 ಜನ ಶಾಸಕರಿದ್ರು ಕೂಡ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸ್ಕೊಂಡ್ ಬರಕ್ಕಾಗ್ಲಿಲ್ಲ ಈ ಹಿಂದೆ. ಈ ತರದ ಅನೇಕ ಉದಾಹರಣೆಗಳು ಕೂಡ ಇದೆ. ಸೊ ಏನ್ ಹೇಳ್ತೀರಿ? ಮಂಡ್ಯದ ಉದಾಹರಣೆ ಬಹಳ ಭಿನ್ನವಾಗಿತ್ತು. ಅಲ್ಲಿ ಅಂಬರೀಷ್ ಅವರ ಸಾವಿನ ಒಂದು ಸಿಂಪತಿ ಇದೆಯಲ್ಲ, ಅದು ಕ್ರಿಯೇಟ್ ಆಯಿತು. ಸ್ವಾಭಿಮಾನದ ಚಳವಳಿ ಅದು ಇದು ಶುರು ಆಯಿತು, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಆ ಥರ ಯಾವುದೂ ಇಲ್ಲ ಇವಾಗ ಆಯ್ತಾ. ಸೊ ಇಲ್ಲಿ ಮಾಡಿದರೆ ಇವಾಗ ಕಳೆದ ಸಾರ್ತಿ ಇರ್ತಕ್ಕಂಥ MP ಏನಿದಾರಲ್ಲ, ಅವರು ಕರಡಿ ಸಂಗನವರ ವಿರುದ್ಧ ಸೋತಿದ್ರು ಹಿಟ್ನಾಳ್ ಅವರು. ಆದ್ರೆ ಅನುಕಂಪವೂ ಸಹಿತ ಈ ಸರ್ತಿ ವರ್ಕೌಟ್ ಆಗೋ ಚಾನ್ಸಸ್ಗಳು ಅಲ್ಲಿ. ಆಮೇಲೆ ಇಲ್ಲಿರ್ತಕ್ಕಂಥವ್ರು ಇದಾರಲ್ಲ, ಏನು ನಮ್ಮ ಡಾಕ್ಟರ್ ಇದಾರಲ್ಲ, ಕ್ಯಾವೆಟರ್ ಅಂತ ಹೇಳ್ಬಿಟ್ಟು, ಇವರು ಹೊಸಬರು, ಅಂದ್ರೆ ಈ ರಾಜಕೀಯಕ್ಕೆ ಹೊಸಬರಾಗಿದ್ದಾರೆ. ಆದ್ರೆ ಅವರು ಇದಕ್ಕೆಲ್ಲ ಅವರು RSS ಕಾರ್ಯಕರ್ತರಾಗಿದ್ದಾರೆ. RSS ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಅಂದ್ರೆ ಹಿನ್ನೆಲೆ ಇದ್ದು ಮುಂದೆ ಫ್ರಂಟ್ ಲೈನ್ ಬಂದಿರಲಿಲ್ಲ. ಈ ಸರ್ತಿ ಫ್ರಂಟ್ ಲೈನ್ ಬಂದಿದ್ದಾರೆ. ಮತ್ತು ಅವರು ಏನಿದಾರಲ್ಲ, ಅವರು ನಮ್ಮ ಕ್ಯಾವೆಟ್ಲರು ಈಗಾಗಲೇ ಮಾಜಿ ಶಾಸಕರಿದಲ್ಲ, ಅವ್ರ ಮಗ, ಹಾಲಿ ಅಲ್ಲ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಹಿಟ್ನಾಳ್ ಅವರು ಇದ್ದಾರಲ್ವಾ, ಅವರು ಹಾಲಿ ಶಾಸಕರು, ಅದು 3 ಸಾರ್ತಿ ಗೆದ್ದಿರತಕ್ಕಂಥ ಪ್ರಭಾವಶಾಲಿ ಕೊಪ್ಪಳದ ಶಾಸಕ. ಸೊ ಅವರು ಸಹೋದರ. ಸೊ ಈ ರೀತಿಯಾಗಿ ಎರಡೂ ಸಹಿತ ಬಲಾಬಲಗಳನ್ನು ನೀವು ನೋಡಿದಾಗ ಇಲ್ಲಿ ಬಿಜೆಪಿ ಇದೆಲ್ಲ ಕ್ಯಾಂಡಿಡೇಟ್ ಬಹುಶಃ ಇವರು ಒಂದು ತಪ್ಪು ಕೆಲಸ ಮಾಡಿದ್ರೇನೋ ಬಿಜೆಪಿ ಅವರು ಅಂತಿದ್ದೀವಿ. ಯಾಕಂದ್ರೆ ಅತ್ಯಂತ ಒಂದು ಪಾಪ್ಯುಲರ್ ಇರತಕ್ಕಂಥ ಒಂದು ಹೆಸರನ್ನ ತೆಗೆದು ಹಾಕಿದ್ರು. ಅದು ಯಾಕೆ ಮಾಡಿದ್ರು ಅನ್ನೋದು ಸಹಿತ ಇವತ್ತವರೆಗೂ ಸಹಿತ ಅವರು ಒಳ ಸಮಸ್ಯೆಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಕರಡಿ ಸಂಗನನ ಬಗ್ಗೆ ನಾವು ಕೇಳಿದಾಗ ನೋಡಿ, ಅಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಈಸ್ ಆಕ್ಸೆಸಬಲ್. ಯಾರ ಮನೇಲಿ ಸಾವಾದ್ರೆ ಹೋಗ್ತಿದ್ರು,
ಯಾರ ಮನೆಯಲ್ಲಿ ಮದುವೆ ಇದ್ರು ಹೋಗ್ತಾ ಇದ್ರು, ಎಲ್ಲರಿಗೂ ಸಿಗ್ತಕ್ಕಂತ ಒಬ್ಬ ವ್ಯಕ್ತಿ. ಅದರ ಅರ್ಥ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಏನನ್ನೂ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆಗಳು ಇವತ್ತರೆಗೂ ಕೊಪ್ಪಳಕ್ಕೆ ಬಂದಿಲ್ಲ. ಅವರು ಯಾವುದನ್ನು ಸಹಿತ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಆದ್ರೆ ಜನಸಂಪರ್ಕದ ಜೊತೆಗಿದ್ದಾರೆ. ಸೊ ಆ ಜನಸಂಪರ್ಕವೇ ಅವರನ್ನ ಕಾಪಾಡ್ತಾ ಬಂದಿತ್ತು. ಆಮೇಲೆ 2 ಸರ್ತಿ ನೀವು ನೋಡಿದಾಗ ಮೋದಿ ಅಲೆ ಬಹಳ ಅದ್ಭುತವಾಗಿತ್ತಲ್ವಾ. ಆದ್ರೆ ಅವರು ಮಾರ್ಜಿನ್ ನೋಡಿ, ನೀವು ಗೆದ್ದಿರೋ ಮಾರ್ಜಿನ್ ಬರೀ 30,000 ಚಿಲ್ಲರೆ, ಅಂದ್ರೆ ಲಕ್ಷಾಂತರ ಏನು ಬಂದಿಲ್ಲ. ಕರೆಕ್ಟ್. ಆದ್ರೆ ಈ ಸರ್ತಿ ಸಹಿತ ಬಿಜೆಪಿಯವರು ಆ ತಪ್ಪು ಕೆಲಸ ಮಾಡಬಾರ್ದಾಗಿತ್ತು. ಅವರೇ ಮುಂದುವರೆದಿದ್ರೆ ಗೆಲ್ಲುವ ಎಲ್ಲಾ ಚಾನ್ಸಸ್ಗಳು ಇತ್ತು. ಆದ್ರೆ ಈ ಸದ್ಯಕ್ಕೆ ಸ್ವಲ್ಪ ಈ ಕಡೆ ಆ ಕಡೆ ಆಗಿದೆ. ಅದರ ಅರ್ಥ ಇದಲ್ತಲ್ಲ, ಈಗ RSS ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಸಹಿತ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ತಮ್ಮ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಕೊಂಡ್ ಬರ್ಬೇಕು ಅಂತ. ಮತ್ತು ಇವರು ಇದರಲ್ಲ, ಕೊಪ್ಪಳದಲ್ಲಿ ಇವ್ರದ್ದು ತುಂಬಾ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆ ಇದೆ ಅಲ್ಲಿ. ನಿಜ 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 ಆಯ್ತಾ. ಅದ್ರ ಅರ್ಥ ಅವರು ಫ್ರೀಯಾಗಿ ಸರ್ವಿಸ್ ಕೊಡ್ತಾರಂತಲ್ಲ, ತುಂಬಾ ಕಾಸ್ಟ್ಲಿ ಆಗಿರ್ತಕ್ಕಂಥ ಸರ್ವಿಸ್ ಇದೆ. ಆದ್ರೆ ಅವರು ಇರೋದ್ರಲ್ಲೇ ಇವ್ರದೇ ಒಂದೇ ಒಂದು ದೊಡ್ಡ ಆಸ್ಪತ್ರೆ ಕೊಪ್ಪಳದಲ್ಲಿ ಇರ್ತಕ್ಕಂಥದ್ದು. ಸೊ ಆ ಪ್ರಭಾವ ಒಂದು ಕ್ವಾಲಿಫೈಡ್ ಡಾಕ್ಟರ್. ಸೊ ಅದು ಸಹಿತ ಇವ್ರನ್ನ ಒಂದು ರೀತಿಯಲ್ಲಿ ಒಂದಿಷ್ಟು ಓಟ್ಗಳನ್ನ ಸೆಳಿಬಹುದು. ಆಮೇಲೆ 3ನೇದೇನು ಅಂತಂದ್ರೆ, ಇಲ್ಲಿ ಇವರು ಪಂಚಮಶಾಲಿ ಅರ್ಥ ಆಯ್ತು, ಕ್ಯಾವಿಟರ್ ಪಂಚಮಶಾಲಿ ಲಿಂಗಾಯತರು, ಅಲ್ಲಿ ಅವರು ಕುರುಬರು. ಆ ಕುರುಬರ ಮತಗಳಿಗಿಂತಲೂ ಈ ಲಿಂಗಾಯತರ ಮತಗಳು ಹೆಚ್ಚಿದಾವೆ. ಆದ್ರೆ ಈ ಸರ್ತಿ ಕರಡಿ ಸಂಘನ ಈ ಕಡೆ ಬರೋದ್ರಿಂದ ಇದು ಲಿಂಗಾಯತರ ಮತಗಳು ವಿಭಜನೆ ಆಗ್ತಾ ಇದಾವೆ. ಆ ವಿಭಜನೆ ಆಗದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ತಾ ಇದೆ. ಅದು ಸ್ವಲ್ಪ ಒಂದಿಷ್ಟು ನಷ್ಟ ಆಗಬಹುದಾದಂತ ಎಲ್ಲಾ ಸಂಭವನೀಯತೆಗಳು ಇದಾವೆ ಬಿಜೆಪಿಗೆ. ನಾನು ಮಾತಾಡ್ತೀನಿ. ಇನ್ನು ಕ್ಷೇತ್ರವಾರು ಮತದಾರರ ಸಂಖ್ಯೆಯನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ಕೊಂಡು ಬರೋಣ. ಯಾಕಂತಂದ್ರೆ ನೋಡಿ, ಪುರುಷ ಮತದಾರರು 99 ಲಕ್ಷ 9,12,818 ಮತದಾರರಿದ್ದಾರೆ. ಇನ್ನು ಮಹಿಳಾ ಮತದಾರರು ಅಂತ ಬಂದಾಗ 4 ಲಕ್ಷದ ಒಟ್ಟಾರೆ ಮತದಾರರ ಸಂಖ್ಯೆಯನ್ನು ಇಲ್ಲಿ ಗಮನಿಸೋದಾದರೆ 18,51,700 ಮತದಾರರಿದ್ದಾರೆ. ಮಹಿಳೆಯರು 9,38,750 ಇದ್ದಾರೆ. ಯುವ ಮತದಾರರು 46,162 ಇದ್ದಾರೆ. ವಿಕಲಚೇತನರು 25,619 ಇದ್ದಾರೆ. 85 ವರ್ಷ ಮೇಲ್ಪಟ್ಟವರು 12,900 ಜನ ವೋಟರ್ಸ್ ಇದ್ದಾರೆ. ಒಟ್ಟು 18,51,700 ಮತದಾರರ ಸಂಖ್ಯೆ. ಒಂದು ರೀತಿಯಾಗಿ ಜಿದ್ದಾಜಿದ್ದಿನ ಪೈಪೋಟಿ ಅಂತ ಹೇಳ್ಬೋದು. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಹಿಂದೆ ಸೋತಾಗ ಇದೇ ಕೊಪ್ಪಳಕ್ಕೆ ಎಂಟ್ರಿ ಕೊಟ್ಟಿದ್ರು ಜನತಾದಳದಿಂದ. ಸಿದ್ದರಾಮಯ್ಯನವರು ಸ್ಪರ್ಧಿಸಿರುವಂತಹ ಕ್ಷೇತ್ರ. ಜನತಾದಳದಿಂದ ಲೋಕ ಚುನಾವಣೆಯನ್ನ ಎದುರಿಸಿದ್ರು ಸಿದ್ದರಾಮಯ್ಯನವರು. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿಚಾರ. ಸೊ ಅಲ್ಲಿ ಸೋಲನ್ನ ಅನುಭವಿಸಿರ್ತಾರೆ. ಹಾಗಾಗಿ ಸದ್ಯಕ್ಕೆ ಆ ಜಿದ್ದು ಇದ್ದೇ ಇದೆ. ಸೋತ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಇಲ್ಲಿ ವಶಪಡಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಆ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಖುದ್ದು ಈ ವಿಚಾರಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ. ಅಟ್ಲೀಸ್ಟ್ ಕೊಪ್ಪಳವನ್ನ ಈ ಬಾರಿ ಬಿಜೆಪಿ ಮಾಡಿರುವಂತಹ ಬದಲಾವಣೆ ಆಗಿರ್ಬೋದು, ಅಲ್ಲಿರುವಂತಹ ಅಸಮಾಧಾನ ಆಗಿರ್ಬೋದು, ಅದರ ಒಂದು ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಕಾಂಗ್ರೆಸ್ಸಿಗೆ ಆಗುವಂತಹ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ವಿಚಾರಗಳಿದೆ, ಲೆಕ್ಕಾಚಾರಗಳಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಕಳೆದ 3 ದಶಕದಿಂದ ಕೊಪ್ಪಳ ಲೋಕವನ್ನ ಗೆದ್ದಿದ್ದಂತಹ ಬಿಜೆಪಿಗೆ ಈ ಬಾರಿ ತನ್ನ ನಾಗಾಲೋಟ ಮುಂದುವರಿಸೋದಕ್ಕೆ ತಂತ್ರ ರೂಪಿಸಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿಸಿ ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ. ಕುಷ್ಟಗಿ ಕ್ಷೇತ್ರದಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದಂತಹ ಶರಣಪ್ಪ ಅವರ ಪುತ್ರ ಆಗಿರೋ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಇದೇ ಮೊದಲ ಬಾರಿಗೆ ರಾಜಕೀಯ ಅಖಾಡಕ್ಕೇನೋ ಇಳಿದಿದ್ದಾರೆ. RSS ನಲ್ಲಿ ಗುರುತಿಸಿಕೊಂಡಿದ್ದ ಡಾಕ್ಟರ್ ವಿದ್ಯಾವಂತರಿರೋದ್ರಿಂದ ಕ್ಷೇತ್ರದ ಜನರು ಈ ಬಾರಿ ಮೋದಿ ಅಲೆ ಮತ್ತು ವೈದ್ಯರ ಸೇವೆಯ ಫಲದಿಂದ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಲಿ ಸಂಸದರನ್ನ ಕೈ ಬಿಟ್ಟು ಹೊಸಬರಿಗೆ ಟಿಕೆಟ್ ಅನ್ನ ನೀಡುವಂತಹ ಒಂದು ದೊಡ್ಡ ರಿಸ್ಕ್ ಅನ್ನ ಬಿಜೆಪಿ ತೆಗೆದುಕೊಂಡಿದೆ. ಬಿಜೆಪಿಯಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಅನ್ನು ಕೈತಪ್ಪಿದೆ. ಇದರಿಂದ ಬೇಸರಗೊಂಡಿದ್ದ ಸಂಗಣ್ಣ ಕರಡಿ ನೇರವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ರು, ಕಣ್ಣೀರು ಹಾಕಿದ್ರು. ಹೋದಲ್ಲಿ ಬಂದಲ್ಲಿ ಕಾರ್ಯಕರ್ತರು ಬಹಳ ಬೇಸರ ಮಾಡ್ಕೊಂಡಿದ್ರು. ಅವರು ಕೂಡ ಒಂದು ರೀತಿಯಾಗಿ ಬಿಜೆಪಿ ಆಫೀಸಿಗೆ ಹೋಗಿ ತಮ್ಮ ಪೌರುಷವನ್ನ, ಗಲಾಟೆಯನ್ನ ತೋರಿದ್ರು, ಗಾಜುಗಳನ್ನ ಪುಡಿ ಮಾಡಿದ್ರು. ಆ ವಿಚಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಿಕೊಳ್ಳಬಹುದು. ಇನ್ನು ಬಿಜೆಪಿ ನಾಯಕರ ದಂಡೆ ಇವರ ಮನೆಗೆ ಭೇಟಿ ನೀಡಿ ಮನವೊಲಿಸುವಂತಹ ಕಸರತ್ತು ನಡೆಸಿದ್ರೂ ಕೂಡ 1-2 ಸಭೆಗಳಲ್ಲಿ ಭಾಗಿಯಾಗಿದ್ದಂತಹ ಕರಡಿ ಸಂಗಣ್ಣ ತನ್ನ ಬೆಂಬಲಿಗರನ್ನ ಕಾಂಗ್ರೆಸ್ಗೇನೆ ಸೇರಿಸಿದ್ರು. ಕೊನೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನೇತೃತ್ವದಲ್ಲಿ ಕೈ ಹಿಡಿದು ಬಿಜೆಪಿಗೆ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳಬಹುದು. ಎಸ್ ಶಶಿಕಾಂತ್ ಅವರು, ಅಂದ್ರೆ ಕರಡಿ ಸಂಗಣ್ಣ ಅವರ ಒಂದು ಕಾಂಗ್ರೆಸ್ನ ಎಂಟ್ರಿ ಯಾವ
ಮಟ್ಟಗೆ ಬಿಜೆಪಿಗೆ ಹೊಡೆತ ಬೀಳಬಹುದು ಅಂತ ಇವ್ರ ಎಂಟ್ರಿ. ಕರಡಿ ಸಂಘ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಕಾಂಗ್ರೆಸ್ ಮೇಲೆ ಅಂದ್ರೆ ಬಿಜೆಪಿ ಮೇಲೆ ಆಗೋ ಪ್ರಭಾವ ಜೊತೆಗೆ ಕೊಪ್ಪಳದಲ್ಲಿ ಆಗುವಂತಹ ಪ್ರಭಾವ. ಈ ಕೊಪ್ಪಳದಲ್ಲಿ ಬಹಳ ಡಿಫ್ರೆಂಟ್ ಆದಂತಹ ಸಿಚುವೇಶನ್ಸ್ ಇದೆ. ನೀವು ಗಮನಿಸ್ತಾ ಹೋದಾಗ ಈ ಕರಡಿ ಸಂಘನವ್ರಿಗೆ ಒಂದು ಆಸೆ ಇತ್ತು, ಅಸೆಂಬ್ಲಿಯಲ್ಲಿ ನನಗೆ MLA ಸೀಟ್ ಕೊಡಿ ಅಂತ ಕೇಳಿದ್ರು ಬಿಜೆಪಿ ಅವರಿಗೆ. ಬಿಜೆಪಿ ಅವರು ಅದನ್ನ ಅವಾಯ್ಡ್ ಮಾಡಿದ್ರು. ಈಗಾಗಲೇ ನೀನು MP ಇದೆಯಾ, ಸಾಕು ಮುಂದಿನ ಇಲೆಕ್ಷನ್ ನೋಡೋಣ ಅಂತ. ಸೊ MP ಇಲೆಕ್ಷನ್ ಸಹಿತ ಅವ್ರಿಗೆ ಟಿಕೆಟ್ ಸಿಕ್ಲಿಲ್ಲ ಅಥವಾ ಕೊಡ್ಲಿಲ್ಲ ಅಥವಾ ಅವಾಯ್ಡ್ ಮಾಡಲಾಯ್ತು ಇದು. ಆಮೇಲೆ ನೀವು ಹೇಳ್ತಾ ಇರೋದು ಹೇಗೆ ಅಂತಂದ್ರೆ, ಅಲ್ಲಿ ಇರೋದು 18.5 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ 5 ಲಕ್ಷ ಚಿಲ್ಲರೆ ಇವರೇ ಇದ್ದಾರೆ, ಲಿಂಗಾಯತರ ಇದ್ದಾರೆ. ಇಲ್ಲ ಅದರಲ್ಲಿ ಪಂಚಾಂಶದಲ್ಲಿ ಲಿಂಗಾಯತರು ಜಾಸ್ತಿ ಆಗಿದ್ದಾರೆ. ಸೊ ಇವರೆಲ್ಲರೂ ಸಹಿತ ಕರಡಿ ಸಂಘನವ್ರಿಗೆ ಪರವಾಗಿದ್ರು. ಆಮೇಲೆ ಅಲ್ಲಿ ಯಡಿಯೂರಪ್ಪನವ್ರ ಪ್ರಭಾವ ಆ ಲಿಂಗಾಯತರ ಮೇಲೆ ಹೆಚ್ಚಿತ್ತು. ಸೊ ಯಡಿಯೂರಪ್ಪನವರು ಸ್ವತಃ ಹಲವಾರು ಸತಿ ಹೋಗ್ಬಿಟ್ಟು ಅಲ್ಲಿ ಸಂಘಟನೆ ಮಾಡಿ ಬಂದಿದ್ದಾರೆ. ಸೊ ಅವ್ರ ಪ್ರಭಾವವೂ ಹೆಚ್ಚಿತ್ತು. ಇವಾಗ ಯಡಿಯೂರಪ್ಪನವರು ಸೈಡ್ ಲೈನ್ ಮಾಡಿದ್ರಿಂದ ಪಂಚಮಶಾಲ ಲಿಂಗಾಯತರಿಗೆ ಅಥವಾ ಲಿಂಗಾಯತರಿಗೆ ಒಂದಿಷ್ಟು ಅಸಮಾಧಾನ ಇದೆ. ಆಮೇಲೆ ನಮ್ಮ ಕ್ಯಾಂಡಿಡೇಟ್, ನಮ್ಮ ಜಾತಿ ಕ್ಯಾಂಡಿಡೇಟ್ ಇವರು ಹಿಂದಕ್ಕೆ ಸರಿಸ್ಬಿಟ್ರಲ್ಲ, ಅವರು ಅದರ ಪರ್ಯಾಯವಾಗಿ ಮತ್ತೆ ಅದೇ ಸಮುದಾಯ. ಎಂಥ ವಿಪರ್ಯಾಸ ಅಂತಂದ್ರೆ, ಕಳೆದ ಬಾರಿ ಎದುರು ಬದ್ರು ಜಿದ್ದಿನ ಕಣದಲ್ಲಿ ಹೋರಾಡಿದಂಥವರು ಈಗ ಟಿಕೆಟ್ ಸಿಗ್ಲಿಲ್ಲ ಅಂತ ತಮ್ಮ ಜೊತೆಗೆ ಬಂದು ಸೇರ್ಪಡೆಗೊಂಡು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಅವರಿಗೆ ಒಂದ್ ರೀತಿಯಾಗಿ ಆನೆ ಬಲ ಬಂದಂಗೆ. ಹಿಟ್ನಾಳ್ ಅವರು ಇದು ಎಷ್ಟೋ ಕಡೆ ಆಗಿದೆ. ಅಲ್ಲೇ ಕಳೆದ ಬಾರಿ ಅವರೇ ಮುಖಾಮುಖಿ, ಈಗ ಅವರೇ ಅವ್ರ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ ಅಂತಂದ್ರೆ. ಆಮೇಲೆ ನಿಮ್ ಗೆಲುವಿನ ಪರ್ಸೆಂಟೇಜ್ ತಗೊಂಡ್ರೆ, ಈಗ ಹಿಂದಿನ 2 ಚುನಾವಣೆಯಲ್ಲಿ ಇವರು ಕರಡಿ ಸಂಘನ್ನವರಿಗೆ ಮತ್ತು ಅವರು ವಿರುದ್ಧವಾಗಿ ನಿಂತಿರತಕ್ಕಂಥ ಬಸವರಾಜ್ ಹಿಟ್ನಾಳ್ ಮತ್ತು ರಾಜಶೇಖರ್ ಹಿಟ್ನಾಳ್ ಇವರಿಬ್ರು ಸಹೋದರರು. ಇಬ್ಬರಿಗೂ ಒಂದು ಮಾಡಿದ್ರೆ ಬರೀ 3%, 3% ವೋಟ್ ಶೇರಿಂಗ್ ಅಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ಅಭೂತಪೂರ್ವದಂತ ಯಶಸ್ವಿ ಅಂತ ಯಾವ್ದು ಇಲ್ಲ. ಅದು ಯಾವಾಗ ಮೋದಿಯಲ್ಲೇ ಬಹಳ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇದ್ದಾಗಲೇ ಇವರು ಜಸ್ಟ್ 3% ಓಟಲ್ಲಿ ಗೆದ್ದು ಬಂದ್ರು. ಆ 3% ಓಟ್ಗಳು ಯಾವುದು ಅಂತಂದ್ರೆ ಈ ಲಿಂಗಾಯತರು ಪೂರ್ತಿಯಾಗಿ ಹೆಚ್ಚು ಕಡಿಮೆ ಬಹುಸಂಖ್ಯಾತರು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಈ ರೀತಿಯಾಗಿ ಈ ಸಾರ್ತಿ ಒಂದು ಆ ಲಿಂಗಾಯತ ಮತಗಳನ್ನೇ ಒಡೆಯೋದ್ರಿಂದ ಈಗ ಅಲ್ಲಿ ನಿಂತಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರು ಸಹಿತ ಪಂಚಮಸಾಲಿ ಅವರೇ, ಅವರು ಲಿಂಗಾಯತರೆ, ಒಂದಿಷ್ಟು ಮತಗಳಲ್ಲಿ ಉಳ್ಕೊಳ್ತವೆ. ಆದ್ರೆ ಕರಡಿ ಸಂಘನವರ ಬೆಂಬಲಿಗರ ಮತಗಳೆಲ್ಲವೂ ಸಹಿತ ಈ ಕಡೆಗೆ ಕಾಂಗ್ರೆಸ್ಗೆ ಬರೋದ್ರಿಂದ ಅಲ್ಲಿ ಏನಾಗುತ್ತೆ, ನಿರ್ಣಾಯಕ ಅಂತ ನಾವು ಯಾವ ಜಾತಿಯನ್ನು ಹೇಳ್ತಾ ಇದ್ದೀವೋ ಆ ಜಾತಿಯ ಮತಗಳು ವಿಂಗಡಣೆ ಆಗುತ್ತವೆ. ಅದು ಒಂದಿಷ್ಟು ಎಫೆಕ್ಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಆಗುವ ಎಲ್ಲ ಚಾನ್ಸಸ್ ಇದ್ದಾವೆ ಅಲ್ಲಿ. ಎಕ್ಸಾಕ್ಟ್ಲಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಕುರುಬ ಸಮಾಜದವರಾಗಿದ್ದು ಕೊಪ್ಪಳದಲ್ಲಿ ಹ್ಯಾಟ್ರಿಕ್ ಗೆದ್ದು ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂತವರು. ಹಾಗಾದ್ರೆ ಇಲ್ಲಿ ಇಷ್ಟೆಲ್ಲ ಅಂಶಗಳಿದೆ. ಒಂದು ಕಡೆ ಬಸವರಾಜ್ ಅವರಾಗಿರ್ಬೋದು, ಈ ಕಡೆ ಹಿಟ್ನಾಳ್ ಅವರಾಗಿರ್ಬೋದು. ಆದರೆ ಈ ಕ್ಷೇತ್ರದಲ್ಲಿ ಪರಿಣಾಮ ಬೀರುವಂತಹ ಅಂಶಗಳು ಯಾವುದು, ಸಾಮಾಜಿಕ ಅಂಶಗಳು ಅಂತ ಹೇಳ್ತೀವಿ. ಒಂದಷ್ಟು ಅಂಶಗಳು ಬಹಳ ಕುತೂಹಲ ಕೆರಳಿಸುತ್ತೆ. ಅವೇನು ಅನ್ನೋದನ್ನ ನಾವು ಗಮನಿಸ್ಕೊಂಡು ಬರೋಣ ಕ್ವಿಕ್ ಆಗಿ. ನಿರ್ಣಾಯಕ ಸಾಮಾಜಿಕ ಅಂಶಗಳು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ಮತದಾರನಿಗೆ ಕನೆಕ್ಟಿಂಗ್ ಆಗೋ ವಿಚಾರ ಏನಪ್ಪ? ಮೊದಲನೇದಾಗಿ ಅಂಜನಾದ್ರಿ ಬೆಟ್ಟಕ್ಕೆ ರೈಲು ಸಂಪರ್ಕ, ಹನುಮ ಜನ್ಮಸ್ಥಳ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಮಾಡೋದು, ಇನ್ನು ವಿವಿಧೆಡೆ ವಿಮಾನ ಸೇವೆ ಮತ್ತಷ್ಟು ಬಲ ತುಂಬೋದು ಕೂಡ ಹೌದು ಅಂತ ಹೇಳ್ಬೋದು. ಇನ್ನು ಕೈಗಾರಿಕಾ ಸೆಕ್ಟರ್ಗಳ ಸ್ಥಾಪನೆಗೆ ಆದ್ಯತೆ ನೀಡೋದು, ಜಿಲ್ಲೆಯಲ್ಲಿ ರೈಲ್ವೆ ಅಭಿವೃದ್ಧಿಗೆ ಮತ್ತಷ್ಟು ಆದ್ಯತೆಯನ್ನು ಕೊಡೋದು, ಶಿಕ್ಷಣಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆಯನ್ನು ನೀಡೋದು, ಜಿಲ್ಲೆಗೆ ಬಂಡವಾಳ ಹೂಡಿಕೆದಾರರನ್ನು ಕರೆತರಬೇಕು. ಈ ಅಂಶಗಳು ಬಹಳ ಕನೆಕ್ಟಿಂಗ್ ಆಗುತ್ತೆ. ಸೊ ಈ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋದರೆ, ಹೌದಪ್ಪ ಶಭಾಷ್, ಹೌದು ಜನ ನಾವು ಈ ಕಾರಣಕ್ಕೆ ಇವೆಲ್ಲವನ್ನು ಕೂಡ ನೀವು ಮಾಡ್ತೀರಿ ಅಂತಂದರೆ ನಾವು ಖಂಡಿತವಾಗ್ಲೂ ಓಟ್ ಕೊಡ್ತೀವಿ ಅಂತ. ಯಾಕಂತಂದರೆ ನೋಡಿ, ಈಗಾಗಲೇ ಕೆಲವೊಂದಷ್ಟು ವಿಚಾರಗಳಿಗೆ ಅಸಮಾಧಾನ ಅಂತೂ ಇದ್ದೇ ಇದೆ ಕ್ಷೇತ್ರದ ಜನತೆಗೆ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಒಂದಷ್ಟು ಅಂಶಗಳು ಅಂದರೆ ಮತದಾರರ ಮಂಥನ ಅನ್ನೋದು ಒಂದು ಬರುತ್ತೆ. ಅಂದರೆ ಮತದಾರರಿಗೆ ಒಂದು ರೀತಿ ಭಾವನಾತ್ಮಕವಾಗಿ ಸೆಳೆದಿರುವಂತಹ ಒಂದಷ್ಟು ಅಂಶಗಳಿದೆ. ಆ ಮತದಾರರ ಮಂಥನ ಏನು, ಭಾವನಾತ್ಮಕವಾದಂತಹ ವಿಚಾರಗಳೇನು, ಜಾತಿವಾರು ಲೆಕ್ಕಾಚಾರಗಳು ಏನು, ಅವ್ರ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಏನು, ಅದನ್ನ ನಾವು ಕ್ವಿಕ್ಕಾಗಿ ನೋಡೋಣ. ಏನು ಅಂತಂದರೆ ಒಕ್ಕಲಿಗ ಮತ ಪ್ರಾಬಲ್ಯ ಮತ್ತು ನಿರ್ಣಾಯಕ. ನೋಡಿ, ಇದು ಬಹಳ ಪ್ರಮುಖವಾದಂತಹ ಅಂಶ. ಒಕ್ಕಲಿಗ ಮತ ಪ್ರಾಬಲ್ಯ ಇದೆ ಮತ್ತು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಮತಗಳು. ಜೊತೆಗೆ ಲಿಂಗಾಯತ ಮತ ಬಹುತೇಕ ಬಿಜೆಪಿಗೆ ಅನ್ನೋದು ಇದ್ದೇ ಇದೆ. ಮುಸ್ಲಿಂ ಮತ್ತು ಕುರುಬ ಮತ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋದು. ಇನ್ನು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ತಂತ್ರಗಳು
ಸೊ ಈ ತಂತ್ರಗಳೇನಿದೆ, ಸೊ ಇದು ಒಂದು ರೀತಿಯಾಗಿ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು 10% ಮತಗಳು ವಿಭಜನೆಯಾಗುವಂತಹ ಸಾಧ್ಯತೆ ಇದೆ ಈ ಬಾರಿ. ದಲಿತ ಮತಗಳು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಂಚಿಕೆ ಆಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಕ್ಕಲಿಗ ಮತಗಳೇ ಆಧಾರ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಲಾಭ ಪಡೆದುಕೊಳ್ಳುವುದಕ್ಕೆ ಅಂತ ಮುಂದಾಗ್ತಾ ಇದೆ. ಹಿಟ್ನಾಳ್ಗೆ ಕಳೆದ ಬಾರಿ ಸೋತಿದ್ದರ ಅನುಕಂಪದ ಅಲೆ ಕೂಡ ಒಮ್ಮೆ ಈ ಬಾರಿ ವರ್ಕೌಟ್ ಆಗಬಹುದೇನೋ. ಡಾಕ್ಟರ್ ಬಸವರಾಜ್ ಅವರಿಗೆ ವೈದ್ಯಕೀಯ ಸೇವೆಯ ಲಾಭ ಇವರ ಮೇಲೆ ಪರಿಣಾಮವನ್ನ ಬೀರಬಹುದು ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅಂಡ್ ಗ್ರೌಂಡ್ ರಿಯಾಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಬಸವರಾಜ್ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕೊಪ್ಪಳ ಹೈ ವೋಲ್ಟೇಜ್ ಕ್ಷೇತ್ರ, ಕರಡಿ ಸಂಗಣ್ಣ ಅವರು ಅಸಮಾಧಾನ ಇದ್ರೂ ಕೂಡ ಅದನ್ನ ಎಲ್ಲ ಒಂದು ಕಡೆ ಮೂಲೆಗುಂಪು ಮಾಡಿ ಬಸವರಾಜ್ ಅವರ ಪರವಾಗಿ ಕ್ಯಾಂಪೇನ್ಗೂ ಹೋದ್ರು, ನಾನು ಅವರ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರು. ಬಟ್ ಆದರೆ ಇದು ತುಂಬಾ ದಿನ ಉಳಿಲಿಲ್ಲ. ಕಾಂಗ್ರೆಸ್ ಕೈ ಹಿಡಿತಾ ಇದ್ದಂತೆ ಒಂದು ರೀತಿಯಾಗಿ ಇಡೀ ರಾಜಕೀಯ ಚಿತ್ರಣವೇ ಬದಲಾಗಿದೆ. ಗ್ರೌಂಡ್ ರಿಯಾಲಿಟಿ ಏನು, ಅಲ್ಲಿನ ಜನತೆ ಏನು ಹೇಳ್ತಾರೆ, ಡೀಟೇಲ್ಸ್ ನೋಡೋದಾದ್ರೆ? ಕೊಪ್ಪಳವನ್ನು ನೋಡಿದ್ರೆ ಬಿರುಬಿರುಸಿನಲ್ಲಿ ಕೂಡ ಈಗ ಈ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಬಿರುಸಿನ ಪ್ರಚಾರ ಕೂಡ ಈಗ ನಡೆದಂತ ಹೇಳಬಹುದು. ಈ ಕಾಂಗ್ರೆಸ್ ಬಿಜೆಪಿ ಇರ್ತಕ್ಕಂತಹ ಮೊದಲಿಗೆ ಫಸ್ಟ್ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಅದು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಇರ್ತಕ್ಕಂತಹ ಒಂದು ಕಾರ್ಯಕರ್ತರಿಗೆ ಬಿಗ್ಗಿ ಸ್ಯಾಕ್ ಅನ್ನ ಕೂಡ ಒಂದು ಬಿಜೆಪಿ ಪಕ್ಷ ಕೊಡ್ತಕ್ಕಂಥದ್ದು. ಹೊಸ ಮುಖಕ್ಕೆ ಹೊಸ ಅಭ್ಯರ್ಥಿಗೆ ತಮ್ಮ ಒಂದು ಪಕ್ಷದ ಟಿಕೆಟ್ ಅನ್ನು ಕೊಡುವುದರ ಮುಖಾಂತರವಾಗಿ ಬಿಜೆಪಿಯಲ್ಲಿ ದೊಡ್ಡ ಶಾಖವನ್ನು ಕೊಡುವುದರ ಮುಖಾಂತರವಾಗಿ ಸಂಚಲನ ಮೂಡಿಸುವಂತ ಒಂದು ಕೆಲಸವನ್ನ ಬಿಜೆಪಿ ಪಕ್ಷ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಕರಡಿ ಸಂಗಣ್ಣ ಕೂಡ ಶಾಕ್ ಆಗೋದ್ರ ಮುಖಾಂತರ ಕಣ್ಣೀರು ಕೂಡ ಹಾಕ್ತಾರೆ. ಬಹಳಷ್ಟು ಹೋಪ್ ಅನ್ನು ಇಟ್ಕೊಂಡಿದ್ರು, ಮತ್ತೊಮ್ಮೆ ನನಗೆ ಟಿಕೆಟ್ ಸಿಗುತ್ತೆ, ಹ್ಯಾಟ್ರಿಕ್ ಗೆಲುವನ್ನ ನಾನು ಪಡಿತೀನಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಕರಡಿ ಸಂಗಣ್ಣ ಹೊಂದ್ಕೊಂಡಿದ್ರು. ಬಟ್ ಅವರ ಆಸೆಗೆ ತಣ್ಣೀರು ಹೆಚ್ಚುವಂತ ಒಂದು ಕೆಲಸವನ್ನ ಬಿಜೆಪಿ ಪಕ್ಷ ಮಾಡುತ್ತೆ. ಬಟ್ ಈ ನಿಟ್ಟಿನಲ್ಲಿ ಆ ಒಂದು ಕರಡಿ ಸಂಗಣ್ಣವರ ಅಭಿಮಾನಿಗಳು ಮತ್ತು ಅವರ ಆಪ್ತರು, ಅವರ ಕಾರ್ಯಕರ್ತರು ಕೂಡ ಬಹಳಷ್ಟು ಅಸಮಾಧಾನವನ್ನು ಹೊರ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಬಸವರಾಜ್ ಕ್ಯಾಂಪರು ಮೊದಲ ಬಾರಿ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೋಸ್ಕರ ಕರೆದಂತಹ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಕೂಡ ಅಲ್ಲಿ ಒಂದು ಅಸಮಾಧಾನವನ್ನು ಹೊರ ಹಾಕುವುದರ ಮುಖಾಂತರವಾಗಿ ಗಲಾಟೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗುತ್ತೆ. ಸುಮಾರು 1 ವಾರಗಳ ಕಾಲ ಹಗ್ಗ ಜಗ್ಗಾಟ ಶುರುವಾಗಿ ಬಟ್ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಕೂಡ ಒಂದು ಕರಡಿ ಸಂಗಣ್ಣವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಂಪರ್ಕ ಮಾಡುವಂತ ಒಂದು ಕೆಲಸ ಮಾಡಲಿಕ್ಕೆ ಅವರು ಮುಗಿಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇವ್ರನ್ನ ಮನವೊಲಿಸುವಂತ ಒಂದು ಕೆಲಸಕ್ಕೆ ಬಹಳಷ್ಟು ಬಿಜೆಪಿಯ ನಾಯಕರು ಕಸರತ್ತು ಮಾಡ್ತಾರೆ. ಮತ್ತೆ ಆ ಒಂದು ಕೊನೆ ಗಳಿಗೆಯಲ್ಲಿ ಏನಪ್ಪಾ ಅಂದ್ರೆ ಬಿಜೆಪಿ ನಾಯಕರ ಒಂದು ಯಡಿಯೂರಪ್ಪ ಆಗಿರ್ಬೋದು, ಅವರ ಮಗ ವಿಜಯೇಂದ್ರ ಆಗಿರ್ಬೋದು, ಬಟ್ ಇವರು ಸಂಪರ್ಕಕ್ಕೆ ಒಂದು ಬೆಲೆ ಕೊಟ್ಟು ಬೆಂಗಳೂರಿಗೆ ಹೋಗುವುದ್ರ ಮುಖಾಂತರವಾಗಿ ಅವರಿಗೆ ಒಪ್ಪಿಕೊಂಡು ಬಂದು ತಂತ್ರ 2 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತ ಒಂದು ಕೆಲಸವನ್ನು ಕೂಡ ಕರಡಿ ಸಂಗಣ್ಣ ಮಾಡ್ತಾರೆ. ಡಾಕ್ಟರ್ಗೆ ಸಪೋರ್ಟ್ ಅನ್ನು ಮಾಡುವಂತೆ ಒಂದು 2-3 ಸಭೆಗಳಲ್ಲಿ ಹೋಗೋದ್ರ ಮುಖಾಂತರವಾಗಿ ಅವರ ಪ್ರಚಾರವನ್ನು ಕೂಡ ಮಾಡ್ತಾರೆ. ತದನಂತರ ಅಲ್ಲಿಂದ ಹಿಂದಕ್ಕೆ ಉಳಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಈಗ ಕರಡಿ ಸಂಗಣ್ಣವರು ಅಲ್ಲಿಗೂ ಕೂಡ ಕಾಂಗ್ರೆಸ್ನವರು ಸುಮ್ಮನೆ ಇರೋದಲ್ಲ, ಕರಡಿ ಸಂಗಣ್ಣವರು ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಬಟ್ ಇವರಲ್ಲಿ ಒಂದು ಅಸಮಾಧಾನ ಇರೋದ್ರಿಂದಾಗಿ ಕರಡಿ ಸಂಗಣ್ಣವ್ರಿಗೆ ಕಾಂಗ್ರೆಸ್ ಸೇರೋದಕ್ಕೆ ಬಹಳಷ್ಟು ಒಲವನ್ನು ತೋರಿಸ್ತಾರೆ. ತದನಂತರ ಕಾಂಗ್ರೆಸ್ ಕೂಡ ಸೇರ್ತಾರೆ. ಕಾಂಗ್ರೆಸ್ ಸೇರಿದ್ರಿಂದಾಗಿ ಈಗ ಕಾಂಗ್ರೆಸ್ ಬಹಳಷ್ಟು ಆನೆ ಬಲ ಬಂದಿದೆ ಅಂತ ಹೇಳ್ಬೋದು. ಈ ಕಡೆ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಎಲ್ಲಾ ವೋಟ್ಗಳು ಕೂಡ ಈಗ ಎನ್ಕ್ಯಾಸ್ಟ್ ಆಗುವಂತ ಬಹಳಷ್ಟು ಈ ಕಡೆ ಕಾಂಗ್ರೆಸ್ ಕಡೆ ಕಂಡು ಬರ್ತದೆ. ಯಾಕಂದ್ರೆ ಕರಡಿ ಸಂಗಣ್ಣ ಬಹಳಷ್ಟು ಸರಳ ಮತ್ತು ಸರ್ಜರಿಕೆಯ ಒಂದು ಎಂಪಿ ಅಂತ ಹೇಳ್ಬೋದು ಈಗ ಹಾಲಿ ಕೊಪ್ಪಳ ಕ್ಷೇತ್ರದಲ್ಲಿ. ಹೀಗಾಗಿ ಬಹಳಷ್ಟು ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನ ಹೊಂದಿರತಕ್ಕಂಥದ್ದು ಕರಡಿ ಸಂಗಣ್ಣವರು. ಹೀಗಾಗಿ ಅವರು ಒಂದು ಲಿಂಗಾಯತ ಪಂಚಾಯತ್ ವೋಟ್ಗಳು ಕೂಡ ಬಹುತೇಕ ಕರಡಿ ಸಂಗಣ್ಣವರ ಪಾಲಾಗ್ತಕ್ಕಂಥದ್ದು. ಕರಡಿ ಸಂಗಣ್ಣ ಕಾಂಗ್ರೆಸ್ ಇರೋದ್ರಿಂದಾಗಿ ಈಗಾಗಲೇ ಕರಡಿ ಸಂಗಣ್ಣವರ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಕೂಡ ಒಬ್ಬೊಬ್ಬರಾಗಿ ಈಗ 100 ಸಂಖ್ಯೆಯಲ್ಲಿ ಈಗ ಕಾಂಗ್ರೆಸ್ ಬಿಟ್ಟ ಬಿಜೆಪಿಯನ್ನು ತೊಡೆದು ಕಾಂಗ್ರೆಸ್ ಸೇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇವತ್ತು ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಜನ ಬಂದಿರತಕ್ಕಂಥದ್ದು. ದಿನಕ್ಕೆ ಈಗ ಕರಡಿ ಸಂಗಣ್ಣವರು ಬಂದಿದ್ರಿಂದಾಗಿ ಆ ಒಂದು ಸಮಾಜದ ಮತ್ತು ಅವರ ಅಭಿಮಾನಿಗಳು ಕೂಡ ಈಗ ಕಾಂಗ್ರೆಸ್ ಸೇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ನೋಡೋದಾದ್ರೆ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ ಕಾಂಗ್ರೆಸ್ ಇದೆ. 6ರಲ್ಲಿ ಕಾಂಗ್ರೆಸ್ ಇರೋದ್ರೊಂದಿಗೆ ಬಟ್ 2 ಮೀಸಲು ಕ್ಷೇತ್ರ, ಎಸ್ಟಿ ಮೀಸಲು ಕ್ಷೇತ್ರ, ಒಂದು ಎಸ್ಟಿ ಮೀಸಲು ಕ್ಷೇತ್ರ. ಅದು ಕೊಪ್ಪಳದಲ್ಲಿ ಇರ್ತಕ್ಕಂಥ ಒಂದು ಎಸ್ಟಿ ಮೀಸಲು ಕ್ಷೇತ್ರ, ಅದು ಕನಕಗಿರಿ ವಿಧಾನಸಭೆ ಕ್ಷೇತ್ರ. ಅದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರ ಕ್ಷೇತ್ರ. ಹೀಗಾಗಿ ಶಿವರಾಜ್ ತಂಗಡಿಗೆ ಅವರು ಕೂಡ ಬಹಳಷ್ಟು ಶಿವರಾಜ್ ತಂಗಡಿ ಮೇಲೆ ಕೊಪ್ಪಳ ಒಂದು ಕ್ಷೇತ್ರ ಕೂಡ ಬಹಳಷ್ಟು ಅವ್ರ ಹೆಗಲ ಇರ್ತಕ್ಕಂಥದ್ದು. ಅವ್ರು ಹೇಗಾದ್ರೂ ಮಾಡಿ ಇವ್ರನ್ನ ಗೆಲ್ಲಿಸ್ಕೊಂಡು ಬರ್ಬೇಕಂತ ಒಂದು ಬಹಳಷ್ಟು ಶತಾಯ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಕೂಡ ಅವರು ನಮ್ಮ ಶಿವರಾಜ್ ತಂಗಡಿಗೆ ಅವರು ಹನುಮ ಮಾಲೆಯನ್ನು ಧರಿಸುವ ಮುಖಾಂತರವಾಗಿ ಸುಮಾರು ಒಂದು 5 ದಿನಗಳ ಕಾಲ ರಥವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಓಕೆ, ಧನ್ಯವಾದ ಬಸವರಾಜ್ ಡೀಟೇಲ್ಸ್ ಕಾಕಿ. ಸೊ ಒಟ್ಟಾರೆಯಾಗಿ ನೋಡ್ತಾ ಇದ್ವಿ, ಇಬ್ಬರು ಅಭ್ಯರ್ಥಿಗಳ
ನಡುವಿನ ಈ ನೇರ ಪೈಪೋಟಿ ಏನಿದೆ, ಸೊ ಈ ಪೈಪೋಟಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ, ಹಿಂದಿನ ಒಂದಷ್ಟು ಕ್ಷೇತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಬಹಳ ರಣರೋಚಕವಾಗಿದೆ ಅಂತಲೂ ಹೇಳಬಹುದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಲೋಕಲ್ ಲೆಕ್ಕಾಚಾರ ಕೊಪ್ಪಳ ಕ್ಷೇತ್ರದ ಬಗ್ಗೆ ಮುಂದುವರಿಯುತ್ತೆ. ಕೊಪ್ಪಳದ ಬಗ್ಗೆ ಮಾತಾಡ್ತಾ ಇದ್ವಿ. ಕೊಪ್ಪಳದ ಹಿನ್ನೆಲೆಯನ್ನ ನಾವು ಸ್ವಲ್ಪ ಮೆಲ್ಕ್ ಹಾಕಿ ಬರೋಣ. ಯಾಕಂತಂದ್ರೆ ನಾವು ವಿಧಾನಸಭೆ ಕ್ಷೇತ್ರವಾರು ಅಲ್ಲಿನ ಲೋಕಲ್ ರಾಜಕಾರಣ ಮತ್ತು ರಾಜಕಾರಣಿಗಳು ಶಾಸಕರ ಬೆಂಬಲವನ್ನ ನೋಡಿದ್ವಿ. ಆದ್ರೆ ಈ ಹಿಂದೆ ಬಂದಂತಹ ಸಂಸದರು ಯಾರು, ಯಾವ ಪಕ್ಷದಿಂದ ನಿಂತಿದ್ರು ಮತ್ತೆ ಗೆದ್ದಿದ್ರು, ಯಾರೆಲ್ಲ ಸ್ಪರ್ಧೆ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಈ ಹಿಂದಿನ ಸಂಸದರು ಅಂತ ನೋಡೋದಾದ್ರೆ 1967 ಕಾಂಗ್ರೆಸ್ ಪಕ್ಷದಿಂದ ಸಂಗಪ್ಪ ಅಗಡಿ ಆಯ್ಕೆಯಾಗಿದ್ರು. ಇನ್ನು 1962ರಲ್ಲಿ ಲೋಕಸೇವಕ ಸಂಘದಿಂದ ಶಿವಮೂರ್ತಿ ಸ್ವಾಮಿ ಆಯ್ಕೆ ಆಗ್ತಾರೆ. 71-77ರಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮೇಶ್ವರ ಸ್ವಾಮಿ ಜಯಗಳಿಸ್ತಾರೆ. 80 ಮತ್ತು 84 ಎರಡೂ ಬಾರಿ ಕಾಂಗ್ರೆಸ್ ಪಕ್ಷದಿಂದ HG ರಾಮುಲು ವಿಜಯವನ್ನ ಸಾಧಿಸ್ತಾರೆ. ಇನ್ನು 1989ರಲ್ಲಿ ಬಸವರಾಜ್ ಪಾಟೀಲ್ ಅನ್ವಾರಿ ಜನತಾದಳದಿಂದ ಗೆಲುವು ಸಾಧಿಸ್ತಾರೆ. ನೋಡಿ, ಈ ಗೆಲುವು ಏನಿದೆ, ಬಸವರಾಜ್ ಪಾಟೀಲ್ ಅನ್ವಾರಿ ಜನತಾದಳದಿಂದ ಏನು ಗೆಲುವು ಸಾಧಿಸ್ತಾರೆ, ಇವರು ಇದೇ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡಿ ಜಯಬೇರಿಯನ್ನು ಬಾರಿಸಿದ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬಹುದು. 1996ರಲ್ಲಿ ಜನತಾದಳ ಮೂಲಕ ಬಸವರಾಜ ರಾಯರೆಡ್ಡಿ ಅವರು ಗೆಲ್ತಾರೆ. 98 ಮತ್ತು 99ರಲ್ಲಿ ಕಾಂಗ್ರೆಸ್ HG ರಾಮುಲು ಲೋಕಸಭೆಗೆ ಎಂಟ್ರಿ ಕೊಡ್ತಾರೆ. ಇನ್ನು 2004ರಲ್ಲಿ ಕೆ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ. 2009ರಿಂದ ಶುರುವಾಗುತ್ತೆ ಬಿಜೆಪಿ ಅಲೆ. ಅಲ್ಲಿವರೆಗೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ಕೊಪ್ಪಳ ಬಿಜೆಪಿ ತೆಕ್ಕೆಗೆ ಬೀಳುತ್ತೆ. 2009ರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಕಮಲ ಅರಳಿಸ್ತಾರೆ ಶಿವರಾಮಗೌಡ. ಇನ್ನು 2014-19ರಲ್ಲಿ ಸತತವಾಗಿ ಕರಡಿ ಸಂಗಣ್ಣ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬೇಕಾಗತ್ತೆ. ನೋಡಿ, ಒಂದು ರೀತಿಯಾಗಿ ಕೊಪ್ಪಳ ಕ್ಷೇತ್ರ ಹಿಂದಿನಿಂದಲೂ ಕಾಂಗ್ರೆಸ್ ಭದ್ರಕೋಟೆ. ಕಳೆದ 3 ದಶಕದಿಂದ ಬಿಜೆಪಿ ಅಂದರೆ 3 ಬಾರಿ ತನ್ನ ಪ್ರಾಬಲ್ಯವನ್ನ ಮೆರೆದಿತ್ತು. ಈ ಬಾರಿ ಕ್ಷೇತ್ರದ ಜನತೆ ಯಾರ ಕಡೆ ಒಲವು, ಯಾರ ಕಡೆ ಮುಖ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಪ್ರಮುಖ ಅಂಶ ಪರಿಣಾಮ ಬೀರೋದು ಅಂದರೆ ಜಾತಿ ಲೆಕ್ಕಾಚಾರ. ನೋಡಿ, ಈ ಜಾತಿ ಲೆಕ್ಕಾಚಾರವನ್ನು ಹಾಗೆ ಕ್ವಿಕ್ ಆಗಿ ನಾವು ಗಮನಿಸ್ಕೊಂಡು ಬಂದ್ಬೋಣ. ಯಾರ ಪ್ರಾಬಲ್ಯ ಎಷ್ಟಿದೆ, ಯಾರು ನಿರ್ಣಾಯಕ. ನೋಡಿ, ಕೊಪ್ಪಳದಲ್ಲಿ ಲಿಂಗಾಯತ, ಕುರುಬ, ಮುಸ್ಲಿಂ ಮತಗಳೇ ಪ್ರಾಬಲ್ಯ ಹೆಚ್ಚು. ಈ 3 ಜಾತಿ ಕೂಡ ಒಂದು ರೀತಿಯಾಗಿ ನಿರ್ಣಾಯಕ ಅಂಶವನ್ನ ಬೀರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಲಿಂಗಾಯತ ಮತಗಳು 5,18,000 ಇದ್ದರೆ ಕುರುಬ ಮತದಾರರು 4,21,000 ಕುರುಬ ಮತದಾರರಿದ್ದಾರೆ. ಇನ್ನು ಮುಸ್ಲಿಂ ಮತದಾರರು ಕೂಡ ನಿರ್ಣಾಯಕ. ಯಾಕಂದರೆ ಇವರು 3,05,000 ಓಟ್ಸ್ ಇದೆ. ಪರಿಶಿಷ್ಟ ಜಾತಿ 3,10,000 ಓಟ್ಸ್ ಇದೆ. ಪರಿಶಿಷ್ಟ ಪಂಗಡ 2,21,000 ಮತಗಳಿದೆ. ಇನ್ನು ಆಂಧ್ರ ಬಲಿಜ 60,000, ಆಂಧ್ರ ರೆಡ್ಡಿ 40,000, ಹಿಂದುಳಿದ ವರ್ಗ 1,00,000 ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಎಸ್ ಶಶಿಧರ್, ಒಂದು ಕಡೆ ಈಗ ಈ ಜಾತಿ ಲೆಕ್ಕಾಚಾರ ಅನ್ನೋದು ಗಮನಿಸೋದಾದ್ರೆ ಇಬ್ಬರು ನಾಯಕರಿಗೂ ಕೂಡ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಇದ್ದೇ ಇದೆ. ಯಾಕಂತಂದರೆ ಇಬ್ಬರು ನಾಯಕರು ನೇರ ಪೈಪೋಟಿ ಕೊಡೋದಕ್ಕೆ ಕಾರಣ ಇಲ್ಲಿರುವಂತಹ ವಿಭಿನ್ನವಾದ ಜಾತಿ ಲೆಕ್ಕಾಚಾರ. ಬಟ್ ಲಿಂಗಾಯತ ಜಾತಿಯವರು ಒಂದು ನಿರ್ಣಾಯಕ ಅಂಶವನ್ನು ಇಲ್ಲಿ ಬೀರ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಏನು ಹೇಳ್ತೀರಿ? ಈಗ ನೀವು ಹೇಳಿದ ಹಾಗೆ ಈ ಕುರುಬ್ರೆ 4.25 ಲಕ್ಷ ಇದ್ದಾರೆ, ಮುಸ್ಲಿಮರು 3 ಲಕ್ಷ. ಅಂದ್ರೆ ಇವೆರಡೇ ಕಮ್ಯುನಿಟಿ ತಗೊಳ್ಳಿ ನೀವು. ಇವೆರಡು ಕುರುಬರು ಮತ್ತು ಮುಸ್ಲಿಮರು ಕಾಂಗ್ರೆಸ್ಸಿಗೆ ಬಹುಸಂಖ್ಯಾತರು ಬೆಂಬಲ ಕೊಡೋದು ಗ್ಯಾರಂಟಿ ಆಗಿದೆ. ಆದ್ದರಿಂದ ಇಲ್ಲಿ ಎರಡೂ ಸೇರಿದರೆ 7.25 ಲಕ್ಷ ಓಟು ಮತದಾರರು ಇದ್ದಾರೆ. ಅದಕ್ಕೆ ಆಮೇಲೆ SC/ST ಅವರಿಗೆ ಗ್ಯಾರಂಟಿಯಿಂದ ಹೆಚ್ಚು ಅನುಕೂಲತೆಗಳನ್ನು ಪಡೆದಿರ್ತಕ್ಕಂಥ SC/STಗಳು ಈ ಸಾರ್ತಿ ಬಹುಸಂಖ್ಯಾತರು ವಾಲುವ ಚಾನ್ಸಸ್ಗಳು ಇದ್ದಾವೆ ಇದರಲ್ಲಿ. ಸೊ ಇವುಗಳೆಲ್ಲವನ್ನು ಅಹಿಂದ ಮತಗಳನ್ನು ನೀವು ತೆಗೆದುಕೊಂಡಾಗ ಕೊನೆಗೆ ಉಳಿಯೋದು ಏನು ಅಂತಂದ್ರೆ ಈ ಲಿಂಗಾಯತ ಮತಗಳು ಇದಾವಲ್ಲ 5 ಲಕ್ಷ ಚಿಲ್ಲರೆ, ಇವುಗಳಲ್ಲಿ ಇರ್ತಕ್ಕಂಥ ಯಾರು ಹೆಚ್ಚು ತೆಗೆದುಕೊಳ್ಳುತ್ತಾರೆ ಕಡಿಮೆ ತೆಗೆದುಕೊಳ್ಳುತ್ತಾರೆ ಅನ್ನುವುದರ ಮೇಲೆ ಗೆಲುವು ಮತ್ತು ಸೋಲು ನಿರ್ಧಾರ ಆಗುತ್ತೆ. ಸೊ ಆದ್ದರಿಂದ ಈ ಸರ್ತಿ ಗೊತ್ತಿರೋ ಹಾಗೆ ಅಲ್ಲಿ ಯಾವ ಫ್ಯಾಕ್ಟರ್ ವರ್ಕ್ ಆಗುತ್ತೆ, ನಿಮಗೆ ಯಡಿಯೂರಪ್ಪನವ್ರ ಫ್ಯಾಕ್ಟರ್ ವರ್ಕ್ ಆಗುತ್ತಾ? ಇಲ್ಲಿ ಮೋದಿ ಅಪ್ರಸ್ತುತ ಇಲ್ಲಿ
ಗಮನ ಇಟ್ಕೊಳ್ಳಿ. ಅಕಸ್ಮಾತ್ ಮೋದಿ ಪ್ರಸ್ತುತ ಆಗಿದ್ರೆ ಅದರ ಸುನಾಮಿಯ ಲಾಸ್ಟ್ ಟೈಮ್ ಬೀಸಿದ್ರೆ ಇವ್ರು ಬರೀ 3% ಅಲ್ಲಿ ಆಯ್ಕೆ ಆಗ್ತಿರ್ಲಿಲ್ಲ, 30% ಅಲ್ಲಿ ಆಯ್ಕೆ ಆಗ್ಬೇಕಾಗಿತ್ತು ಮತ್ತೆ ವೋಟ್ ಶೇರಿಂಗ್ ಅಲ್ಲಿ. ಆದ್ರೆ ಇಲ್ಲಿ ಯಡಿಯೂರಪ್ಪನವ್ರು ಪ್ರಭಾವಶಾಲಿಯಾಗಿದ್ರು, ಯಾಕಂದ್ರೆ ಲಿಂಗಾಯತ ಸಮುದಾಯದನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅವರು. ಈ ಬಾರಿನೂ ಯಡಿಯೂರಪ್ಪ ಶ್ರೀರಾಮುಲು ಅಂದ್ರೆ ಬಿಜೆಪಿ ರಣಕಲಿಗಳು ಅಂತ ಅನ್ಸ್ಕೊಂಡವ್ರೆಲ್ಲರೂ ಕೂಡ ಕೊಪ್ಪಳದಲ್ಲಿ ಬಿಡ್ಬಿಟ್ಟಿದ್ದಾರೆ. ಬಿಕಾಸ್ ಅವ್ರನ್ನ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಲಿಂಗಾಯತ ವೋಟ್ಸ್ ಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಅಲ್ಲಿ ಅವರೆಲ್ಲರೂ ಇದ್ದಾರೆ. ಅದರ ಕೌಂಟರ್ ಆಗಿ ಅಲ್ಲಿ ಲಕ್ಷ್ಮಣ ಸವದಿನ ಬಿಟ್ಟಿದ್ದಾರೆ ಅವರು. ಮೊನ್ನೆ ಲಕ್ಷ್ಮಣ ಸವದಿರು ಬಹಳ ಉಗ್ರವಾದ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಭಾಷಣ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ಅವರು ಟ್ರ್ಯಾಕ್ ಅನ್ನು ಬದಲಾಯಿಸಿ ಹಳೆ ಟ್ರ್ಯಾಕ್ ನೆನಪಿಸ್ಕೊಂಡು ಭಾಷಣ ಮಾಡಿದ್ರು. ಆಮೇಲೆ ಅವರು ಮೊನ್ನೆ ಒಂದು ಆರೋಪ ಮಾಡಿದ್ರು. ಏನ್ ಆರೋಪ ಅಂತಂದ್ರೆ, ಈ ಡಾಕ್ಟರ್ ಬಸವರಾಜ್ ಇದಾರಲ್ವಾ, ಇವರು ಕರೋನಾ ಸಂದರ್ಭದಲ್ಲಿ ಜನರನ್ನ ಲೂಟಿ ಮಾಡಿದ್ರು, ದುಡ್ಡನ್ನ ಒಡೆದ್ರು. ಸೊ ಆದ್ದರಿಂದ ಅವ್ರಿಗೆ ಒತ್ತ ಹಾಕಬೇಡಿ, ಯಾಕಂದ್ರೆ ಇರೋದು ಅವರೇ ಒಂದು ಆಸ್ಪತ್ರೆ. ಎಲ್ಲ ಆಸ್ಪತ್ರೆಯಲ್ಲಿ ಜನರಲ್ಲಿ ದುಡ್ಡನ್ನ ಎಷ್ಟು ಬೇಕಷ್ಟನ್ನ ತೆಗೆದುಕೊಂಡು ಜನರಿಗೆ ಉಪಕಾರ ಮಾಡಲಿಲ್ಲ ಅನ್ನುವ ಆರೋಪವನ್ನು ಅವರು ಸ್ಪೆಸಿಫಿಕ್ ಆಗಿ ಮಾಡ್ತಾರೆ. ಸೊ ಸರ್ವೇ ಸಾಮಾನ್ಯ ಆರೋಪ ಅಂತ ಬರೋದು ಸಂದರ್ಭಗಳಲ್ಲಿ. ಇನ್ನೊಂದು ಅಂದ್ರೆ ಶಿವರಾಮೇಗೌಡರು ಮಾಜಿ ಸಂಸದರು, ಇವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾರೆ. ಸೊ ಇಲ್ಲೂ ಒಂದಷ್ಟು ಲೆಕ್ಕಾಚಾರಗಳು ಒಂದು ರೀತಿಯಾಗಿ ಅದಲು ಬದಲಾಗುವಂಥದ್ದು. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಎಲ್ಲರಿಗೂ ಗಾಳ ಹಾಕೊಂಡೇ ಕೂತಿರ್ತಾರೆ. ಇಲ್ಲಿ ಅವ್ರು ಅಲ್ಲಿಗೆ ಬರ್ತಾರಾ, ಅಲ್ಲಿ ಅವ್ರಿಗೆ ಇಲ್ಲಿಗೆ ಹೋಗ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಶಿವರಾಮೇಗೌಡರು ಈಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿರೋದು ಕೂಡ ಒಂದು ಸ್ವಲ್ಪ ಡಿಫರೆನ್ಸ್ ಮಾಡಬಹುದು. ಅವರ ಬೆಂಬಲಿಗರಾಗಿರ್ಬೋದು, ಅವರು ಯಾಕಂತಂದ್ರೆ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕರು ಅಂತ ಅನ್ಸ್ಕೊಂಡಂಥವ್ರು. ಏನ್ ಹೇಳ್ತೀರಿ? ಅದೇ ಇಲ್ಲಿ ಏನಾಗುತ್ತೆ, ನಾವು ಬೇರೆ ಕಡೆ ಮಾಡ್ತೀವಲ್ಲ, ರಾಷ್ಟ್ರ ದೇಶದ ಚುನಾವಣೆ ಆಯ್ತಾ, ಪ್ರಧಾನಮಂತ್ರಿ ಚುನಾವಣೆ ಅಂತ ಎಲ್ಲ ಹೇಳ್ತೀವಲ್ವಾ. ಅದು ಈ ಕೊಪ್ಪಳದಲ್ಲಿ ಆ ಥರ ಇಲ್ಲ. ಇಲ್ಲಿ ಕೊಪ್ಪಳದಲ್ಲಿ ನಿಮ್ಗೆ ದೇಶದ ವ್ಯವಹಾರಗಳ ಗೊತ್ತಿಲ್ಲ ಅವ್ರಿಗೆ ಅಲ್ಲಿಂದ ಇಷ್ಟೊಂದು ಕೋಟಿ ಬರುತ್ತೆ, ಇಷ್ಟೊಂದು ಅನುದಾನ ತರಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ಇವತ್ತರೆಗೂ ಅವರು ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲಿಲ್ಲ ಕರಡಿ ಸಂಘನವರು. ಯಾಕೆ ಅಂತಂದ್ರೆ ನನಗೆ ಭಾಷೆ ಸಮಸ್ಯೆ ಅಂತ ಹೇಳ್ತಾರೆ, ಭಾಷೆ ಬರಲ್ಲಪ್ಪ ಅಂತ ಹೇಳ್ಬಿಟ್ಟು ಹೋಗಲಿ ಅನುದಾನ ತೆಗೆದುಕೊಂಡು ಬಂದೆ ಅಂತಂದ್ರೆ ಅದನ್ನು ಕೊಟ್ಟಿಲ್ಲ. ಅದರಲ್ಲಿ ಜನಕ್ಕೆ ದಟ್ ಇಸ್ ನಾಟ್ ಎ ಕನ್ಸರ್ನ್ ಥಿಂಗ್. ಅಲ್ಲಿ ಇರ್ತಕ್ಕಂಥ ಏನು ಜನ ಇದೆಲ್ಲ ಅವರಿಗೆ ವ್ಯಕ್ತಿ ನೋಡ್ತಾರೆ, ಇಲ್ಲ ಅಂದ್ರೆ ಜಾತಿ ನೋಡ್ತಾರೆ. ಸೊ ಅವರ ರಾಷ್ಟ್ರ ಇಷ್ಟ ಎಲ್ಲ ನೋಡೋಕೆ ಹೋಗೋದಿಲ್ಲ ಅವ್ರಿಗೆ. ಅಂದ್ರೆ ರಾಷ್ಟ್ರೀಯತೆ ಅಭಿಮಾನ ಎಲ್ಲವನ್ನು ಹೊರತುಪಡಿಸಿಯೂ ಸಹಿತ ಅವ್ರಿಗಿರೋದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಪ್ರೀತಿ, ಇನ್ನೊಂದು ಜಾತಿ ಮೇಲಿರ್ತಕ್ಕಂಥ ಒಂದು ಪ್ರೀತಿ ಅಷ್ಟೇ. ಸೊ ಈ ಸಾರ್ತಿ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಏನೇನಿಲ್ಲ, ಕರಡಿ ಸಂಘನವರು ಈ ಕಡೆ ವಾಲಿದ್ರಿಂದ ಒಂದು ಸ್ವಲ್ಪ ಒಂದು 4-5% ಮತಗಳು ಈ ಕಡೆಗೆ ಟ್ರಾನ್ಸ್ಫರ್ ಆಗುತ್ತವೆ. ಆದ್ರೆ ಆಕಸ್ಮಿಕವಾಗಿ ಏನಾದ್ರು ಎಲ್ಲಾನು ಬಿಟ್ಬಿಟ್ಟು ಯಡಿಯೂರಪ್ಪ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಜೆಂಡಾ ಊರಿದ್ರೆ ಅವು ಸಹಿತ ಈ ಕಡೆ ಮತ್ತೆ ಡಾಕ್ಟರ್ ಬಸವರಾಜ್ ಪರವಾಗಿ ವಾಲೋ ಚಾನ್ಸಸ್ಗಳು ಇದ್ದಾವೆ ಈ ಸರ್ತಿಯಲ್ಲಿ. ಸೊ ಆದ್ದರಿಂದ ಬಸವರಾಜ್ ಅವರು ಹೆಚ್ಚು ಕಡಿಮೆ ಹೇಳ್ತಾ ಇದ್ದೀನಿ, ಕೊಪ್ಪಳ ಏನಿದೆಯಲ್ಲ ಆ ಒಂದು ಸಿಟಿ ಇದೆಯಲ್ಲ ಅದಕ್ಕೆ ಮಾತ್ರ ಹೆಚ್ಚು ಸೀಮಿತರಾಗಿರ್ತಕ್ಕಂಥವ್ರು, ಹೆಚ್ಚು ಅಲ್ಲಿರ್ತಕ್ಕಂಥವ್ರಿಗೆ ಡಾಕ್ಟರ್ ಅಂತ ಪರಿಚಿತರಾಗಿದ್ದಾರೆ. ಆದ್ರೆ ಇಡೀ ಲೋಕ ಕ್ಷೇತ್ರಗಳಿದಾವಲ್ಲ, 8 ಮತಕ್ಷೇತ್ರಗಳಿದಾವಲ್ಲ, ಅದರಲ್ಲಿ ಸಂಪೂರ್ಣವಾಗಿ ಅವರು ಹೊಸಬರು ಗೊತ್ತಿರ್ತಕ್ಕಂಥವ್ರಲ್ಲ ಅವರು. ಆದ್ರೆ ಇಲ್ಲಿ ಇರ್ತಕ್ಕಂಥ ರಾಜಶೇಖರ್ ಇದಾರಲ್ಲ, ಈಗಾಗಲೇ MP ಸೀಟ್ ನಿಂತು ಬಿಟ್ಟು ಅವ್ರು ಈಗಾಗಲೇ 46% ಮತಗಳನ್ನು ಪಡೆದುಕೊಂಡಿದ್ರು, ಎಲ್ಲ ಜನಕ್ಕೂ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು. ಸೊ ಈ ರೀತಿಯಾಗಿ ಈ ಸರ್ತಿ ಹೊಸ ಮುಖವನ್ನ ಗಣನೆಗೆ ತೆಗೆದುಕೊಳ್ತಾರೋ ಅಥವಾ ಈಗಾಗಲೇ ಪಾಪ ಅವ್ರನ್ನ ನಾವು ಸೋಲಿಸ್ಬಿಟ್ಟಿದೀವಿ ಕಳೆದ ಸರ್ತಿ, ಈ ಸರ್ತಿನಾದ್ರೂ ಅವ್ನು ಗೆಲ್ಸೋಣ ಅಂತ ಅನುಕಂಪದಿಂದ ವೋಟ್ ಹಾಕ್ತಾರೋ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರು ಗೆಲ್ತಾರೆ ಸೋಲ್ತಾರೆ. ಎಕ್ಸಾಕ್ಟ್ಲಿ ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಮಾಜಿ ಶಾಸಕರ ಮಕ್ಕಳ ಲೋಕ ಸಮರ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಬ್ಬರು ನಾಯಕರು ಕೂಡ ಒಂದಷ್ಟು ರಾಜಕೀಯ ಹಿನ್ನೆಲೆಯನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳಿದೆ, ಮತ್ತೊಂದಷ್ಟು ಕ್ಷೇತ್ರದ ಲೆಕ್ಕಾಚಾರಗಳು, ಅದನ್ನು ಕೂಡ ನೋಡ್ತಾ ಹೋಗೋಣ. ಕೊಪ್ಪಳದ ಬಗ್ಗೆ ಮಾತಾಡ್ತಾ ಇದ್ವಿ. ಕೊಪ್ಪಳದ ಆಗು ಹೋಗುಗಳು, ಸದ್ಯಕ್ಕೆ ಇರುವಂತಹ ಹೈ ವೋಲ್ಟೇಜ್ ಕ್ಷೇತ್ರವಾರು ಒಂದಷ್ಟು ಎಲ್ಲ ಅಂಶಗಳನ್ನು ಕೂಡ ಗಮನಿಸ್ಕೊಂಡು ಬಂದ್ವಿ, ಪರಿಣಾಮ ಬೀರುವಂತಹ ಅಂಶಗಳು ಏನು ಅಂತ. ಅದರ ಜೊತೆಗೆ ಹಿಂದಿನ ಚುನಾವಣೆಯ ಫಲಿತಾಂಶ 2014 ಮತ್ತು 19 ಚುನಾವಣೆಯ ಫಲಿತಾಂಶ ಏನು ಹೇಳುತ್ತೆ ಅದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ 2014ರ ಚುನಾವಣೆ ಸೆಣಸಾಟ ಹೆಂಗಿತ್ತಪ್ಪ ಅಂದರೆ, BJPಯಿಂದ ಕರಡಿ ಸಂಗಣ್ಣ ಅವ್ರು ನಿಂತರು, ಗೆದ್ರು. ಪಡೆದಂತಹ ಮತಗಳು 4,86,383 ಅಂದರೆ 48.432% ಓಟನ್ನು ಪಡೆದುಕೊಂಡಿರ್ತಾರೆ ಕರಡಿ ಸಂಗಣ್ಣ ಅವರು. ಇನ್ನು ಕಾಂಗ್ರೆಸ್ನಿಂದ
ಶಿವರಾಜ್ ಹಿಟ್ನಾಳ್ ಅವರು ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸ್ತಾರೆ. ಆದರೆ ಇವರು ಪಡೆದ ಮತಗಳು 4,53,969 ಅಂದರೆ 45.1. ಗೆಲುವಿನ ಅಂತರ 32,414 ಮತಗಳು. ನೋಡಿ, ಡಿಫರೆನ್ಸ್ ತುಂಬ ಕಡಿಮೆ ಇದೆ. ಆ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒನ್ಸ್ ಅಗೇನ್ 2019ರ ಚುನಾವಣೆ ಫಲಿತಾಂಶ ಏನಾಯಿತು? ಎಸ್, ಅಲ್ಲೂ ಕೂಡ ಕರಡಿ ಸಂಗಣ್ಣ ಅವರು ಮತ್ತೆ ಬಿಜೆಪಿಯಿಂದ ಟಿಕೆಟ್ ಪಡೆದುಕೊಳ್ತಾರೆ, ನಿಲ್ತಾರೆ, ಗೆಲ್ತಾರೆ. 49.25% ಮತಗಳು ಅಂದರೆ ಸ್ವಲ್ಪ ಹೆಚ್ಚು ಮತಗಳು. ನೋಡಿ, ಹತ್ತತ್ರ 1 ಲಕ್ಷ ಮತಗಳು ಹೆಚ್ಚಾಗುತ್ತೆ ಇವರಿಗೆ. ಅಂದರೆ ಹೆಚ್ಚು ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗುತ್ತೆ 2019ರಲ್ಲಿ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಒಟ್ಟು 5,84,997 ಮತಗಳು ಬರುತ್ತೆ. ಇನ್ನು ಪ್ರತಿಸ್ಪರ್ಧಿಯಾಗಿರ್ತಾರೆ ರಾಜಶೇಖರ್ ಹಿಟ್ನಾಳ್ ಅವರು. ಹಿಟ್ನಾಳ್ ಬ್ರದರ್ಸೇ ಇಲ್ಲಿ. ಹಿಟ್ನಾಳ್ ಅವರು ಸೋಲನ್ನು ಅನುಭವಿಸ್ತಾರೆ. ಆದರೆ ಅವರ ಮತಗಳ ಲೆಕ್ಕಾಚಾರ ಕೂಡ ಜಾಸ್ತಿ ಆಗುತ್ತೆ. ಅವ್ರಿಗೂ ಅಂದರೆ ಅವರ ಸಹೋದರನಿಗಿಂತ 1 ಲಕ್ಷ ಮತಗಳನ್ನು ಹೆಚ್ಚು ತೆಗೆದುಕೊಳ್ತಾರೆ. ಬಿಕಾಸ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ 5,47,573 ಆಗುತ್ತೆ. ಗೆಲುವಿನ ಅಂತರ ಇದ್ದಿದ್ದು ಇಲ್ಲೂ ಒನ್ಸ್ ಅಗೇನ್ 37,424 ಅಂದರೆ 30ರಿಂದ 40,000 ಮತಗಳ ಅಂತರ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಈ ಮತಗಳು ಆಚೀಚೆ ಹೋದರೆ ಮತ್ತೆ ಈ ಬಾರಿ ಏನಾಗುತ್ತೋ ಹೇಳೋದಕ್ಕಾಗಲ್ಲ ಅಂತ ಹೇಳ್ಬೋದು. ಎಸ್, ಈ ಮತಗಳ ಅಂತರ ಇದೆ. ಒಂದು 3% ಅಂತ ತೆಗೆದುಕೊಳ್ಬೋದು ಆನ್ ಆನ್ ಅಗ್ರಿಗೇಟ್ ಅಂತ ನೋಡೋದಾದ್ರೆ. ಈ 3% ಮತಗಳು ಜೊತೆಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಎಷ್ಟಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಮೇಲೂ ಕೂಡ ಒಂದು ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಸೊ ಈ ಬಾರಿ ಏನು ಹೇಳ್ತೀರಿ? ಅದೇ ಈ ಸರ್ತಿ ಈಗಾಗಲೇ ಬೇಕಾದಷ್ಟು ಅದ್ರ ಬಗ್ಗೆ ಮಾತಾಡಿದ್ದೀವಿ ನಾವು. ಹೌದು, ಈ ಡಿಫ್ರೆನ್ಸ್ ಅದನ್ನೇ ಹೇಳಿದ್ವಿ. ಇವಾಗೂ ಸಹಿತ ಏನೋ ಆ 3% ವೋಟಿಂಗ್ ಏನಿದೆ, ಎಸ್, ಸೊ ಅದನ್ನ ಕರಡಿ ಸಂಘನವ್ರು ತಗೊಂಡೋದ್ರು. ಅವ್ರ ಜೊತೆಗೆ ತಗೊಂಡು ಹೋಗಿರ್ಬೋದು, ಅಥವಾ ಒಂದಷ್ಟು ಗ್ಯಾರಂಟಿ ಯೋಜನೆಗಳಿಂದ ಆ ಕಡೆಯಿಂದ ಬರಬಹುದೇನೋ ಹೇಳಕ್ಕಾಗಲ್ಲ ಅಂತ. ಯಾವ ಗ್ಯಾರಂಟಿ ಯೋಜನೆ? ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ. ಅದೇ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಮತಗಳು ಕಾಂಗ್ರೆಸ್ಗೆ ಬೀಳ್ತವೆ. ಈ ಕರಡಿ ಸಂಘನವ್ರ ಜೊತೆ ಹೋಗಿರೋ ಮತಗಳು ಕಾಂಗ್ರೆಸ್ಗೆ ಬೀಳ್ತವೆ. ಸೊ ಆ ಸಂದರ್ಭದಲ್ಲಿ ಆಗೋಗ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಇದಕ್ಕೆ ಇಲ್ಲಿ ಬಿಜೆಪಿ ನಷ್ಟ ಆಗುತ್ತೆ. ಸೊ ಇದನ್ನ ನೀವು ಗಮನಕ್ಕೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಆಮೇಲೆ ನೀವು ಹೇಳಿದ ಹಾಗೆ ಈ ನಗರ ಪ್ರದೇಶದಲ್ಲಿ ಒಂದಿಷ್ಟು ಮೋದಿ ಅನ್ನೋರು ಇದ್ದಾರೆ. ಅವರು ಸ್ವಲ್ಪ ಸುಶಿಕ್ಷಿತರು ಅಥವಾ ಇನ್ಯಾರೋ ಅನ್ನೋರು. ಆದ್ರೆ ಇದು ಬರೀ ಒಂದು ನಗರ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಅಲ್ಲ ಇದು. ಆಕಸ್ಮಿಕವಾಗಿ ಮೋದಿ ಅಲೆ ಇವ್ರು ಹೇಳಿದ ಹಾಗೆ ಅಲ್ಲಿ ಇರ್ತಕ್ಕಂಥವ್ರು ನೀವು ಸರ್ವೆಗೆ ಹೋದಾಗ ಅಲ್ಲಿ ನಗರ ಪ್ರದೇಶದ ಜನರು ಮೋದಿ ಅಲೆ ಅಂತೂ ಇದೆ ಅಲ್ಲಿ ಹೇಳ್ತಾರೆ. ಆಕಸ್ಮಿಕವಾಗಿ ಅದು ಇದ್ದಿದ್ರೆ 1 ವರ್ಷದಿಂದ ನಡೆದ ಚುನಾವಣೆಯಲ್ಲಿ ಅದೇ ಮತಕ್ಷೇತ್ರದಲ್ಲಿ ಬಿಜೆಪಿ ಯಾಕೆ ಧೂಳಿಪಟಾಗ್ತಾ ಇತ್ತು? ಅದೇ ಕುಷ್ಟಗಿಯಲ್ಲಿ ಆಯ್ತಾ, ಎಲ್ಲಿ ನಮ್ಮ ಬಿಜೆಪಿ ಅವರು ಬರಲಿಲ್ಲ, ಆರಿಸಿ ಬರಲಿಲ್ಲ. ಸೊ ಆದ್ದರಿಂದ 6 ಮತಕ್ಷೇತ್ರದಲ್ಲಿ ಎಲ್ಲವೂ ಕಾಂಗ್ರೆಸ್. ಯಾಕೆಂದ್ರೆ ನಾವು ಅದನ್ನೇ ನಾವು ಗ್ಯಾರಂಟಿ ಯೋಜನೆಗಳಿಂದ ಬಂತು ಅಂತ ಲೆಕ್ಕ ಇಟ್ಕೊಳ್ಳಿ. ಈಗ ಅದೇ ಯೋಜನೆಗಳು ನಾವು ಲೋಕಸಭೆ ಚುನಾವಣೆಗೂ ವಿಧಾನಸಭೆ ಚುನಾವಣೆಗೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಹಂಗಂತ ಈಗ ಬಹುತೇಕ ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರೇ ಹೆಚ್ಚಿದ್ದಾರೆ. ಸೊ ಹಂಗಂತ 28ಕ್ಕೆ 28 ಬರ್ಬೋದಲ್ಲ ಕಾಂಗ್ರೆಸ್ ಅಂತ ಹೇಳ್ಬೋದು ನಾವು. ಬಟ್ ಅದು ಇನ್ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಬಿಕಾಸ್ ಬೇರೆ ಲೆಕ್ಕಾಚಾರಗಳು, ಮೋದಿ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಜನರು ಕೂಡ ಆ ಕಾರಣಕ್ಕೋಸ್ಕರ ವೋಟ್ ಹಾಕೋರು ಬಹಳ ಮಂದಿ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ. ಅದು ಕೊಪ್ಪಳದಲ್ಲಿ ಕೂಡ 2014ರಲ್ಲಿ ರಾಮ ಜನ್ಮಭೂಮಿ, 2019ರಲ್ಲಿ ಪುಲ್ವಾಮಾ, ನೆನ್ಪಿಟ್ಕೊಳ್ಳಿ. ಈ ಸಾರ್ತಿ ಏನಾಗಿದೆ ಅಂತಂದ್ರೆ ಅಂತ ಯಾವುದು ವೇವ್ಸ್ಗಳಿಲ್ಲ. ಎರಡನೇದಾಗಿ ಚುನಾವಣಾ ಬಾಂಡ್ದು ಉಲ್ಟಾ ಆಗೋಗ್ಬಿಟ್ಟಿದೆ. ಸೊ ಇವುಗಳು ಸುಶಿಕ್ಷಿತರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ. ಅರೆ ಈ ತರ ಆಗೋಯ್ತಲ್ಲ, ಆಗಬಾರ್ದಿತ್ತು. ಮೋದಿ ಅಭಿಮಾನಿಗಳಿಗೂ ಒಂದು ಪ್ರಶ್ನೆ ಆಗಿದೆ, ಅರೆ ಯಾಕೆ ಹೀಗೆ ಮಾಡಿದ್ರು? ಸೊ ಆದ್ದರಿಂದ ಈಗ ವೋಟ್ ಶೇರಿಂಗು ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆನೆ ಗೆಲುವು ನಿರ್ಧಾರ ಆಗೋದಲ್ವಾ? ಸೊ ಆದ್ದರಿಂದ ಆಮೇಲೆ ಅಲ್ಲಿ ಒಂದು ಬಿಜೆಪಿ ಒಂದು ಇದನ್ ಮಾಡ್ತು, ಒಂದು ಏನಪ್ಪಾ ಅದ್ರ ಟ್ಯಾಕ್ಟಿಕ್ಸ್ ಏನಪ್ಪಾ ಅಂತಂದ್ರೆ ಭಾವನಾತ್ಮಕವಾಗಿ ಜನರನ್ನ ಬಡಿದೆಬ್ಸೋದಕ್ಕೆ ಅಂಜನಾದ್ರಿ ಬೆಟ್ಟದ್ದು ಹನುಮ ಮಾಲೆ ಅಂತ ಶುರು ಮಾಡ್ತು. ಆಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಅನುದಾನವನ್ನು ಕೊಡ್ತು. ಅದು ಇಂಪ್ಲಿಮೆಂಟ್ ಮಾಡಲಿಲ್ಲ, ಅನುದಾನವನ್ನು ಕೊಟ್ಟು, ಆದ್ರೆ ಅದನ್ನ ಕ್ಯಾಶ್ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರು. ಆದ್ರೆ ಇವರು ಸಿದ್ದರಾಮಯ್ಯ ಇನ್ನೂ ಸ್ಮಾರ್ಟ್ ಆಗಿ 100 ಕೋಟಿ ಕೊಟ್ಟರು. ಆಮೇಲೆ ಈಗ ಮೊನ್ನೆ ಬಜೆಟ್ ಅಲ್ಲಿ ಆ ಅಂಜನಾದ್ರಿ ಬೆಟ್ಟಕ್ಕೆ ಅದ್ರ
ಅಭಿವೃದ್ಧಿಗೋಸ್ಕರ 100 ಕೋಟಿ ಕೊಡ್ತೀನಿ ಅಂತಂದ್ರು. ಅಂದ್ರೆ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಯಾರು ಆ ಒಂದು ಭಾವನಾತ್ಮಕ ನೆಲೆಯಲ್ಲಿ ಅಲ್ಲಿ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿರ್ತಕ್ಕಂಥ ಜನರ ಓಟ್ಗಳನ್ನ ಕೇಂದ್ರೀಕೃತ ಮಾಡಬೇಕು ಅಂತ ಬಿಜೆಪಿ ಪ್ರಯತ್ನಿಸಿತ್ತು, ಅದು ಹಿನ್ನೆಲೆ RSS ಇತ್ತು, ಅದನ್ನೇ ಇವ್ರು ಹೈಜಾಕ್ ಮಾಡಕ್ ಶುರು ಮಾಡಿಬಿಟ್ರು. ಸೊ ಈ ರೀತಿಯಾಗಿ ಆ ಒಂದಿಷ್ಟು ಓಟುಗಳು ಸಹಿತ ಅಲ್ಲಿ ಬರದೇ ಹೋದು, ಅಲ್ಲಿ ಯಾವ್ದು ಇಶ್ಯೂ ಆಗ್ಲಿಲ್ಲ ಅದು. ಆಮೇಲೆ ಕರಡಿ ಸಂಘನ ನೀವು ಹೇಳದ ಹಾಗೆ ಅವ್ನು ಕೋಮುವಾದಿ ಅಲ್ಲ, ಅವರು ನ್ಯೂಟ್ರಲ್ ಮನುಷ್ಯ ಅವನು. ಸೊ ಆದ್ದರಿಂದ ಅಲ್ಲಿಯ ಜನ ಅದು ಸ್ಪೆಷಲ್ ಆಗಿ ನೀವು ಕೆಲವು ನಗರ ಪ್ರದೇಶದ ಸುಶಿಕ್ಷಿತ ವಲಯವನ್ನ ಬಿಟ್ರೆ ಬೇರೆ ಎಲ್ಲಾ ಕಡೆಗೂ ಸಹಿತ ನಮಗೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಈ ಸದ್ಯಕ್ಕಿದೆ. ಸ್ವಲ್ಪ ನಗರ ಪ್ರದೇಶದಲ್ಲಿ ಈ ಮೋದಿ ಹವಾ ಇನ್ನೂ ಸ್ವಲ್ಪ ನೀವು ಹೇಳಿದಾಗೆ ಉಳ್ಕೊಂಡಿದೆ. ಆದ್ರೆ ಈ ಸಾರ್ತಿ ಬರೀ ಅದೇ ಮಾತ್ರ ಸುನಾಮಿ ಆಗತ್ತೆ ಅನ್ನೋ ಗ್ಯಾರಂಟಿಗಳು ಇಲ್ಲ. ಆದ್ದರಿಂದ ಈ ಸಾರ್ತಿ ನನ್ನ ಅನಲೈಸ್ ಪ್ರಕಾರ ಬೇರೆ ಕಡೆ ಡಿಫ್ರೆಂಟ್ ಆಗಿರುತ್ತೆ. ಕೊಪ್ಪಳ ಮತಕ್ಷೇತ್ರದಲ್ಲಿ ಕರಡಿ ಸಂಗನ್ನವರ ಏಟಿನಿಂದಾಗಿ ಈ ಸಾರ್ತಿ ಕಾಂಗ್ರೆಸ್ಸಿನ ಗೆಲುವು ಬಹುತೇಕ ನಿಶ್ಚಿತ ಅಂತ ಅಲ್ಲಿರ್ತಕ್ಕಂಥ ಹಲವಾರು ಜನ ಅನಲೈಸಿಸ್ಟ್ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಇಟ್ ಈಸ್ ನಿಮಗೆ ಜೂನ್ 4ಕ್ಕೆ ನಿಮಗೆ ಇದ್ರ ಬಗ್ಗೆ ಫಲಿತಾಂಶ ಗೊತ್ತು. ಆಮೇಲೆ ಇನ್ನೊಂದು ನಾನು ಅಂಶ ಹೇಳ್ದಂಗೆ ಸಿದ್ದರಾಮಯ್ಯನವರು ಇಲ್ಲಿ ಸ್ಪರ್ಧೆ ಮಾಡಿದ್ರು ಅಂತ, ಯಾಕಂದ್ರೆ ಬಹಳ ಕಡಿಮೆ ಮತಗಳ ಅಂತರದಿಂದ ಸೋತಿದ್ರು. ಅದನ್ನು ಬಹುಶಃ ಕೊಪ್ಪಳಕ್ಕೆ ಹೋದಾಗ ಯಾವಾಗ್ಲೂ ನೆನೆಸ್ಕೊಳ್ತಿರ್ತಾರೆ, ನೀವು ಕೊಟ್ಟ ಪ್ರೀತಿಗೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ ಅಂತ. ಅದ್ರ ಜೊತೆಗೆ ನಾನು ಅವತ್ತು ಸೋತ್ನಲ್ಲ, ಒಟ್ನಲ್ಲಿ ಅಲ್ಲಿ ಗೆಲ್ಲಬೇಕು ಅಂತ ಅವರ ಒಂದು ಆಪ್ತ ವಲಯದ ಕುಟುಂಬ ಅಂತ ಹೇಳ್ಬೋದು, ಹೆಟ್ನಾಳ್ ಅವರ ಒಂದು ಫ್ಯಾಮಿಲಿ. ಸೊ ಹಾಗಾಗಿ ಒಂದು ರೀತಿಯಾಗಿ ವೈಯಕ್ತಿಕವಾಗೂ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಹೆಂಗೆ ಯಡಿಯೂರಪ್ಪನವರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೋ ಆ ಕ್ಷೇತ್ರವನ್ನ ಗೆಲ್ಸ್ಕೊಂಡು ಬರಬೇಕು, ಲಿಂಗಾಯತ ಮತಗಳು ಪ್ರಾಬಲ್ಯ ಇದೆ, ಹೈಕಮಾಂಡ್ನಿಂದ ಆದೇಶ ಇದೆ ಅಂತ, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಒಂದ್ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಏನ್ ಹೇಳ್ತೀರಿ? ಅದೇ ಮತ್ತೆ ಜಾತಿ ಲೆಕ್ಕಾಚಾರಗಳು ಬರ್ತವೆ. ಯಾಕಂತಂದ್ರೆ ಇವರು ಹಿಟ್ನಾಳ್ ಫ್ಯಾಮಿಲಿ ಕುಲಬಾಂಧವರು, ಇವರು ಕುರುಬಾಂಧವರು. ಸೊ ಅದಾಗಿದೆ. ಆಮೇಲೆ ಅವಾಗೂ ಸಹಿತ ಸೋತಿದ್ದು ಅವರು ಕಾಂಗ್ರೆಸ್ ಇಂದ ಅಲ್ಲ, ಜನತಾದಳದಿಂದ. ಅದಕ್ಕೆ ಈ ಸದ್ಯಕ್ಕೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಇದೆ. ಆಮೇಲೆ ಇಲ್ಲಿ ಹಠಕ್ಕೆ ಬಿದ್ದು ತಮ್ಮದೇ ಜನಾಂಗಕ್ಕೆ ತಮ್ಮದೇ ಸಮುದಾಯಕ್ಕೆ ಕೊಡಿಸಿದ್ದಾರೆ. ಸೊ ಅದಕ್ಕೆ ಬೇರೆಯವರಿಗೆಲ್ಲ ಅವ್ರು ಗೆಲ್ಸೋ ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಸಿದ್ದರಾಮಯ್ಯವರು ಆಕಸ್ಮಿಕವಾಗಿ ಅಲ್ಲಿ ಏನಾದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋತ್ರೆ ಅದರ ನೇರವಾದ ಇಫೆಕ್ಟ್ ಆಗೋದು ಜವಾಬ್ದಾರಿ ಹೊರಬೇಕಾಗಿರೋ ಸಿದ್ದರಾಮಯ್ಯನವರೇ. ನಿಜ. ಆದ್ದರಿಂದ ಅದರ ಗೆಲುವಿಗೋಸ್ಕರ ಇವರು ಏನೇನೆಲ್ಲ ಮಾಡಬೇಕಾಗಿದೆಯೋ ಅವುಗಳನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ, ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದ ತಂತ್ರಗಾರಿಕೆಯಲ್ಲಿ ಅವ್ರು ಗೆದ್ದಿರೋದು ಯಾವುದು ಅಂತಂದ್ರೆ ಕರಡಿ ಸಂಗನ್ನವ್ರನ್ನ ಪಕ್ಷಾಂತರ ಮಾಡಿಸಿದ್ದು. ಮತ್ತು ಅವರು ಈಗ ಮೇಜರ್ ಒಂದು ರೀತಿಯಾಗಿ ಇಡೀ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಒಳಪಟ್ಟಂತಹ ವಿಚಾರ ಅಂದ್ರೆ ಕರಡಿ ಸಂಗಣ್ಣ ಅವರು 2 ಬಾರಿ ನಿಂತು ಗೆದ್ದು ಸಂಸದರಾದಂಥವ್ರು ಕಾಂಗ್ರೆಸ್ ಹೋಗ್ತಾರೆ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ. ಸಿದ್ದರಾಮಯ್ಯನವ್ರು ಹೋಗಿ ಮಾತುಕತೆ ಮಾಡ್ಕೊಂಡು ಬಂದಾಗ್ಲೂ ಕೂಡ ಇದೇನೋ ಒಂದು ಸಹಜವಾದ ಮಾತುಕತೆ ಅಂತಾನೆ, ಅಂದ್ರೆ ಹೌದು ಹೋಗಬಹುದು ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇತ್ತು. ಬಟ್ ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾರೂ ಊಹಿಸಿರ್ಲಿಲ್ಲ. ಅಂದ್ರೆ ಕಾಂಗ್ರೆಸ್ ಅವರು ಅಲ್ಲಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರೋದ್ರಿಂದ ಅವರ ಮನವೊಲಿಸಿ ಕರ್ಕೊಂಡು ಬರುವಂತಹ ಪ್ರಯತ್ನ ಆಗಿದೆ. ಅದರಲ್ಲಿ ಲಕ್ಷ್ಮಣ್ ಸವದಿ ಅವರು ಇದರ ಹಿಂದಿರುವಂತಹ ಸೂತ್ರಧಾರ ಅಂತ. ಅಲ್ಲಿ ರಾಜ್ಯ ಪಂಚಾಯತ್ ಎಲ್ಲ ಆಯ್ತು, ಕೊನೆಗೂ ಕರಡಿ ಸಂಗನವರು ಅಲ್ಲೇ ಇರ್ಲಿಕ್ಕೆ ಒಪ್ಕೊಂಡಿದ್ರು ಕೂಡ. ಹೌದು, ಪ್ರಚಾರಕ್ಕೂ ಹೋಗಿದ್ರು ಬಸವರಾಜ್ ಅವರು. ಆದ್ರೆ ಕಾಂಗ್ರೆಸ್ನವ್ರು ಬಿಡ್ಲಿಲ್ಲ ಅವ್ರನ್ನ ಹಿಂದೆ ಬಿದ್ರು. ಲಕ್ಷ್ಮಣ್ ಸವದಿ, ತಂಗಡಗಿ ಅವರು, ಆಮೇಲೆ ಸ್ವತಃ ಫೀಲ್ಡ್ ಗಿಳಿದವರು CM ಸಿದ್ದರಾಮಯ್ಯನವರು, ಇವರೆಲ್ಲರೂ ಸೇರಿ ಅವರ ಮನವೊಲಿಸಿ ಆಯ್ತಾ ಅಲ್ಲಿದ್ರೆ ನಿಮ್ಗೆ ಭವಿಷ್ಯ ಇಲ್ಲ, ಸೊ ಆದ್ದರಿಂದ ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಅವ್ರು ಮನವೊಲಿಸಿದ್ರು. ಅವರು ಬಂದಿದ್ದಾರೆ. ಇವಾಗ ಏನಾಗಿದೆ, ಅವ್ರ ಜೊತೆ ಬಂದಿರ್ತಕ್ಕಂಥ ಬೆಂಬಲಿಗರಲ್ವಾ ಇವಾಗ ಕಂತಲ್ಲಿ ಬರ್ತಾ ಇದ್ದಾರೆ. ಅಲ್ಲ, ಬಟ್ ವರ್ಷ ಮತ್ತೆ ಇವರು ಇನ್ನೊಬ್ಬ ಜಗದೀಶ್ ಶೆಟ್ಟರ್ ಆಗುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ಅಂತ? ಅಂದ್ರೆ ಜಗದೀಶ್ ಶೆಟ್ಟರು ಒಂದಿಷ್ಟು RSS ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಆಯ್ತರ, ಆ ಬದ್ಧತೆಗಳನ್ನು ಉಳಿಸ್ಕೊಂಡು ಬಂದಿರತಕ್ಕಂಥವ್ರು. ಆ ಬೇರುಗಳು RSS ಅಲ್ಲಿ ಇತ್ತು. ಆ ಕರಡಿ ಸಂಗನವರು RSS ಹಿನ್ನೆಲೆಯಿಂದ ಬಂದಿಲ್ಲ ಆದ್ರಿಂದ ಅವ್ರ ಬೇರುಗಳು ಇಲ್ಲ. ಆದ್ರಿಂದ ಅವರು ಏನಪ್ಪಾ ಅಂತಂದ್ರೆ ನನಗೆ ಅಧಿಕಾರ ಬೇಕು ಅನ್ನುವಂತ ಒಂದು ಲಾಲಸೆ ಸ್ವಾರ್ಥ ಇದೆ, ಅದನ್ನ ಯಾರು ಕೊಟ್ಟರು ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಆಕಸ್ಮಿಕ ನಾಳೆ ಇವರು ಸಹಿತ ಮುಂದೆ ಏನೋ ಅವಕಾಶ ಕೊಡಲೇ ಇದ್ರೆ ಅಥವಾ ಭರವಸೆ ಕೊಟ್ಟು ಅದನ್ನ ನಿರಾಕರಿಸಿದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ಕೊಪ್ಪಳದ ಲೋಕಸಭೆಯ ಕ್ಷೇತ್ರದ ಬಗ್ಗೆ, ಕ್ಷೇತ್ರ ಲೆಕ್ಕಾಚಾರ, ಕ್ಷೇತ್ರ ಮತದಾರರ ನಾಡಿ ಮಿಡಿತ ಏನು ಅನ್ನೋದು, ಅಂಶಗಳೇನು, ಪರಿಣಾಮ ಬೀರೋದು ಏನು, ಜಾತಿ ಲೆಕ್ಕಾಚಾರ ಏನು, ಹಿಂದಿನ ಚುನಾವಣೆಗಳ ಫಲಿತಾಂಶಗಳೇನು, ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಇವತ್ತಿನ ಲೋಕ ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ದೀವಿ. ಆದರೆ
ಮುಂದಿರುವಂತಹ ಕೆಲಸ ನಿಮ್ಮದು. ಕೊಪ್ಪಳ ಕ್ಷೇತ್ರದ ಮತದಾರರು ಯಾರಿಗೆ ನಿಮ್ಮ ಮತ, ಯಾರಿಗೆ ನೀವು ವೋಟ್ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಟ್ಕೊಂಡು ಲೋಕ ಲೆಕ್ಕಾಚಾರದಲ್ಲಿ ಕ್ಷೇತ್ರ ಪರಿಚಯದ ಮೂಲಕ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.